ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ಥಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾರತ್ನಂ ವಂದೇ ಅನಿಲಾತ್ಮಜಂ. ಪೂಜ್ಯರಾದ ಉಭಯ ಶ್ರೀಗಳವರ ಪದತಲಕ್ಕೆ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಆಂಜನೇಯ ಸೀತಾದೇವಿಯನ್ನು ಕಂಡು ತಾನು ಕಂಡೆ ಸೀತಾಮಾತೆಯನ್ನು ಕಂಡೆ ಅಂತ ಅತ್ಯಂತ ಸಂತೋಷದಿಂದ ಭಾವುಕನಾಗಿ ಕುಣಿದು ಕುಪ್ಪಳಿಸಿದ್ದಾನೆ ಮರದ ಮೇಲೆ ಕುಳಿತು. ಯಾಕೆ ಈ ಭಾವುಕತೆ ಅಂದರೆ ಆಂಜನೇಯನ ಈ ಭಾವುಕತೆ, ಈ ಸಂತೋಷದ ಹಿಂದೆ ತುಂಬ ಕಾರಣಗಳಿವೆ. ಪ್ರಸ್ರವಣಗಿರಿಯಲ್ಲಿ ರಾಮ 4 ತಿಂಗಳ ಕಾಲ ಆ ಸೀತೆಯ ಅಗಲುವಿಕೆಯಿಂದ ಕಷ್ಟಪಟ್ಟಿದ್ದನ್ನು ಪ್ರತ್ಯಕ್ಷ ನೋಡಿದ್ದಾನೆ. ಎಷ್ಟರ ಮಟ್ಟಿಗೆ ಕೇಳಿದರೆ ರಾಮನ ಕೈ ಮೇಲೆ ಅಥವಾ ದೇಹದ ಮೇಲೆ ಸೊಳ್ಳೆಯೋ ಅಥವಾ ಯಾವುದಾದ್ರು ಹರಿಯುವ ಪ್ರಾಣಿಗಳೋ ಕುಳಿತರೆ ರಾಮ ಅದನ್ನು ಹೊಡೆದುಕೊಳ್ತಾ ಇರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಸೀತೆಯ ಆ ಒಂದು ಚಿಂತನೆ ಧ್ಯಾನದಲ್ಲಿ ಇದ್ದ ಆತ. ಕಾರಣ ಇಷ್ಟೇ, ಒಂದು ಸ್ತ್ರೀಗೆ ನನ್ನಿಂದ ರಕ್ಷಣೆ ಕೊಡಲಿಕ್ಕಾಗಲಿಲ್ಲ ಎನ್ನುವಂಥದ್ದು. ಆಂಜನೇಯನ ಸಂತೋಷಕ್ಕೆ ಇದು ಮೊದಲ ಕಾರಣ. ನಾನು ಸೀತೆಯನ್ನು ಕಂಡೆ ಅಂದರೆ ನನ್ನ ಒಡೆಯನ ಈ ತೊಂದರೆ ನಿವಾರಣೆ ಆಯಿತು. ಅದಾದಮೇಲೆ ಸುಗ್ರೀವನ ಆಜ್ಞೆ 30 ದಿನಗಳ ಒಳಗಾಗಿ ಸೀತೆಯನ್ನು ನೀವು ಪತ್ತೆ ಹಚ್ಚಿ ಬರದೇ ಇದ್ದರೆ ನಿಮ್ಮೆಲ್ಲರನ್ನು ಸಾಲಾಗಿ ತಲೆ ತೆಗಿತೇನೆ ಅಂತ ಹೇಳಿದ್ದ. ಅದು ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆಯಿಂದ ನಾನು ನನ್ನ ಸ್ನೇಹಿತರು ಎಲ್ಲರೂ ಬಚಾವಾದವಲ್ಲ ಅಂತ ಸಂತೋಷ. ಆ ಹಿನ್ನೆಲೆಯಲ್ಲಿ ಸೀತಾದೇವಿಗೋಸ್ಕರ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟಿ ಬಂದಲ್ಲ ನಾನು, ಅದು ಸಾರ್ಥಕ ಆಯಿತು.
ಅದಕ್ಕಿಂತ ಹೆಚ್ಚಿಗೆ ಸೀತೆಯನ್ನು ಮೊಟ್ಟ ಮೊದಲು ನೋಡಿದವರು ಯಾರು ಅಂತ ಕೇಳಿದ ಇತಿಹಾಸದಲ್ಲಿ ದಾಖಲಾಗತ್ತೆ. ಯಾರು ಕಂಡವರು? ಆಂಜನೇಯ ಅಂತ. ಹಾಗಾಗಿ ಆ ಭಾಗ್ಯ ನನಗಲ್ವ ಸಿಕ್ಕಿದ್ದು. ಅದಕ್ಕಿಂತ ಹೆಚ್ಚಿಗೆ ಶ್ರೀರಾಮಚಂದ್ರ ಯಾವಳ ಬಗ್ಗೆ ಏನೆಲ್ಲ ಹೇಳಿದನೋ ಆ ಎಲ್ಲ ರೂಪ, ವರ್ಣ, ಆಕಾರ, ಚಿಹ್ನೆಗಳನ್ನೆಲ್ಲ ಇರುವಂಥ ಅವಳನ್ನು ನಾನು ಹಾಗೆ ನೋಡ್ತಾ ಇದ್ದೇನಲ್ಲ ಅಂಥೇಳಿ ಆಂಜನೇಯ ಪುಳಕಿತನಾಗಿ ಸಂತೋಷದಿಂದ ಕಂಡೆ ಕಂಡೆ ಅಂತ ಆ ಟೊಂಗೆ ಮೇಲೆ ಆ ಕಡೆ ಈ ಕಡೆ ಅವನು ಕುಣಿದು ಕುಪ್ಪಳಿಸಿದ. ಆಗ ನಾನು ಇನ್ನೇ ದಿವಸ ಹೇಳಿದ್ದೇನೆ, ಜಾನಕಿ ತಲೆ ಎತ್ತಿ ಹೀಗೆ ನೋಡಿದಳು ಅಂತ. ನೋಡಿದಾಗ ಅವಳಿಗೆ ಕಂಡದ್ದೇನು ಅಂದರೆ ಕಾಂಚನಾದ್ರಿ ಕಮನೀಯ ವಿಗ್ರಹಂ. ಆಂಜನೇಯನ ಬಣ್ಣ ಹೇಗಿತ್ತು ಅಂದರೆ ಒಂದು ಬಂಗಾರದ ಲೇಪ ಕೊಟ್ಟಂತ ಆಗಿತ್ತು. ಕಣ್ಣು ಉದಯಿಸುತ್ತಿರುವಂತಹ ಸೂರ್ಯನಂತೆ ಥಳ 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 ಹೊಳಿತಾ ಇತ್ತು. ನೋಡಿದಾಗ ಗಾಬರಿ ಆದರೂ ಸಹ ಆ ಆಂಜನೇಯ ಕೈ ಮುಗಿದು ಅಲ್ಲಿಂದನೇ ನನ್ನ ಮೇಲೆ ಸಂಶಯ ಪಡಬೇಡ, ಏಕೆಂದರೆ ಒಂದು ಸಂದರ್ಭವನ್ನು ಸೃಷ್ಟಿಸುವ ವಿಷಯದಲ್ಲಿ ವಾಲ್ಮೀಕಿ ಮುನಿಗಳು ಎತ್ತಿದ ಕೈ ಕ್ಷಣಕಾಲ ಈ ಸಂದರ್ಭವನ್ನು ವಿಚಾರ ಮಾಡಿ, ಈಗ ತಾನೇ ರಾವಣ ಬಂದು ಸೀತೆಯ ಹತ್ರ ಏನೆಲ್ಲ ಆಡಬಾರದ ಮಾತುಗಳನ್ನೆಲ್ಲ ಆಡಿ ಹೋಗಿದ್ದಾನೆ. ಪ್ರತಿದಿನವೂ ಇದೇ ಕೆಲಸ ಅವನಿಗೆ. ರಾತ್ರಿ 12 ಆಯಿತು 1 ಆಯಿತು ಅಂದರೆ ಇದೇ ರೀತಿ ಒಂದೊಂದು ರೀತಿ ಒಂದೊಂದು ದಿನ ಒಂದೊಂದು ವೇಷದಲ್ಲಿ ಬರುವುದು, ಸೀತೆಯನ್ನು ಪ್ರಲೋಭನೆಗೊಳಿಸೋದು ಹೀಗೆ. ಹಾಗಾಗಿ ಯಾರ ಹತ್ತಿರ ಬಂದರೂ ಸಹ ಸೀತೆಗೆ ಬರುವ ಮೊದಲ ಸಂಶಯ ಏನು ಅಂದರೆ ಇವನು ರಾವಣನೇ ಅಥವಾ ರಾವಣನ ಕಡೆಯವನೇ, ವಂಚಕರು ಮೋಸಗಾರರು ಬಂದಿದ್ದಾರೆ ಅಂತ. ಇಂತಹ ಸಂದರ್ಭದಲ್ಲಿ ಸೀತೆಗೆ ವಿಶ್ವಾಸ ಹುಟ್ಟಿಸಬೇಕು ಅಂತಾದರೆ ಆಂಜನೇಯ ಏನು ಮಾಡಬೇಕಿತ್ತು ಅದನ್ನು ಹೇಳಿದ್ದು. ವಾಲ್ಮೀಕಿ ಮುನಿಗಳ ಆ ಸಂದರ್ಭ ಸೃಷ್ಟಿ ಉಂಟಲ್ಲ, ಯಾವಾಗಲೂ ಅಷ್ಟೇ ಇಷ್ಟು ಸುದೀರ್ಘ ಕಾಲ ಅಗಲಿದಾಗ ನಮಗೆ ಸಂಬಂಧಪಟ್ಟದ್ದೇ ವಿಷಯ, ನಮ್ಮ ಮನೆಯದೋ, ತಂದೆ ತಾಯಿಗಳದ್ದು, ಅಣ್ಣ ತಮ್ಮಂದಿರಿದ್ದೋ, ತಾಯಂದಿರಿದ್ದೋ, ಅಥವಾ ಅಕ್ಕ ತಂಗಿಯರಿದ್ದೋ, ಅಥವಾ ನಮ್ಮ ಊರಿನದೋ ವಿಷಯವನ್ನು ಹೇಳಿದರೆ ಅಪರಿಚಿತ ಜಾಗದಲ್ಲಿ ತಕ್ಷಣ ನಮ್ಮ ಮನಸ್ಸು ಏನು ಮಾಡುತ್ತೆ ಕೇಳಿದರೆ ಹೇಳಿದವರ ಕಡೆಗೆ ವಾಲತ್ತೆ. ಅಷ್ಟೇ ಅಲ್ಲ, ಆ ಹೇಳಿದವನು ನಮಗೆ ನೇರವಾಗಿ ಬಂಧು ಅಲ್ಲದೇ ಇದ್ದರೂ ಸಹ ಅವನು ಬಂಧು ಅಂತ ನಮ್ಮ ಮನಸ್ಸು ಭಾವಿಸುತ್ತೆ ಅಲ್ವಾ. ಹಾಗಾಗಿ ವಾಲ್ಮೀಕಿ ಮುನಿಗಳು ಆ ಆಂಜನೇಯನ ಮನಸ್ಸಿನಲ್ಲಿ ಈ ರೀತಿಯಾದಂಥ ವಿಷಯವನ್ನು ಹೇಳುವಂಥ ಪ್ರಚೋದಿಸುವ ಹಾಗೆ, ಅಂದರೆ ಆ ರೀತಿಯಾಗಿ ಸಂದರ್ಭವನ್ನು ನಿರ್ಮಾಣ ಮಾಡಿದಾಗ ಜಾನಕಿ ಮೇಲಕ್ಕೆ ನೋಡಿದಳು. ಆಂಜನೇಯ ಅಲ್ಲಿಂದನೇ ಕೈ ಮುಗಿದ. ನಿಧಾನಕ್ಕೆ ಆತ ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದವನು ಹೇಗೆ ಬಂದ ಅಂದರೆ ವಿನೀತ ವೇಷ ಕೃಪಣ ಪ್ರಣಿಪತ್ಯ ಉಪಸೃತ್ಯ ಚ. ವಿನೀತ ವೇಷ ಅಂದರೆ ಆ ಸೌಜನ್ಯ, ಮಾಡೆಸ್ಟಿ, ದೊಡ್ಡವರನ್ನು ಕಂಡಾಗ ತಾನು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಆಂಜನೇಯನ ನೋಡಿ ಕಲಿಬೇಕು. ಹಾಗಾಗಿ ವಿನೀತ ವೇಷ. ಅದರ ಜೊತೆಗೆ ನಿಧಾನವಾಗಿ ಇಳಿತಿದ್ದಾನೆ. ಜಾನಕಿಗೆ ಸ್ವಲ್ಪ ಗಾಬರಿ, ಮತ್ತೆ ರಾವಣನದೇ ಇನ್ನೊಂದು ಚೇಷ್ಟೆ ಅಂತ. ಆ ಸಂಶಯ ಪರಿಹಾರಕ್ಕಾಗಿ ಹೀಗಿದ್ದ ಕೈಯನ್ನು ಹೀಗಿಟ್ಬಿಟ್ಟ. ಶಿರಸ್ಸಂಜಲಿ ಮಾದಾಯ, ತನ್ನ ತಲೆಯ ಮೇಲೆ ಕೈಯನ್ನಿಟ್ಟು ಕೊನೆಗೆ ಆತ ಸೀತಾ ಮಧುರಯಾಗಿರ ಹತ್ರ ಅಂದರೆ ಹತ್ತತ್ರ ಬರ್ತಾ ಇದ್ದಾನೆ. ಕೇಳ್ತಾನೆ ಏನು ಅಂದರೆ ಆತನ ಮಾತು, ಮೊದಲ ಮಾತು ಏನಂದರೆ ಸೀತಾ ತ್ವಮಸಿ ಭದ್ರಂತೆ. ಅಮ್ಮ ನೀವೇ ಅಲ್ವಾ ಸೀತಾದೇವಿ, ಭದ್ರಂತೆ ಕ್ಷೇಮವಾಗಿದ್ದೀರಾ? ಗೊತ್ತು ನನಗೆ ಕ್ಷೇಮವಾಗಿಲ್ಲ ನೀವು, ಆದರೂ ಸಹ ಅದೊಂದು ವ್ಯವಹಾರ, ಅದೊಂದು ಶಿಷ್ಟಾಚಾರ, ಉಪಚಾರ, ಹಾಗೆ ಕೇಳಲೇಬೇಕಾದದ್ದು. ಹಾಗಾಗಿ ನಾನು ನೀವೇ ಸೀತಾದೇವಿ ಅಂತ ಊಹಿಸಬಲ್ಲೆ, ಆದರೂ ನಿಮ್ಮ ಬಾಯಿಂದ ಬಂದರೆ ನನಗೆ ಸಮಾಧಾನ ಆಗುತ್ತೆ. ಹೇಳಿ ತಾಯಿ, ನೀವೇ ಅಲ್ವಾ ಸೀತಾದೇವಿ ಅಂತ ಕೇಳ್ತಾ ಇದ್ದಾಗ ಕೊನೆಗೆ ಸೀತೆ ಹೇಳ್ತಾಳೆ, ಸ್ನುಷಾದ ಶರಥಸ್ಯಾಹಂ ಶತ್ರು ಸೈನ್ಯ ಪ್ರಮಾಥಿನಃ ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ. ಪರಿಚಯ ಹೇಗೆ ಮಾಡ್ಕೊಳ್ಬೇಕು, ಅದು ಇವತ್ತಿನ ಕ್ರಮ ಹೇಗೆ ಅಂದರೆ ಐ ಆಮ್ ಸೋ ಆ್ಯಂಡ್ ಸೋ ಅಂತ ಅಲ್ಲ, ಐ ಎಮ್ ಅನ್ನೋದು ಕೊನೆಗೆ ಬರಬೇಕು. ಮೊದಲು ನಾವು ಹಿರಿಯರಿಗೆ ನಮಸ್ಕಾರ ಮಾಡಬೇಕಿದ್ರೆ ಹೇಗೆ ಹೇಳ್ತೇವೆ ಅಂದರೆ ಮೊದಲು ಗೋತ್ರ ಹೇಳ್ತೇವೆ, ನಮ್ಮ ಮೂಲ ಯಾವುದು ಅಂತ.
ಕೊನೆಗೆ ಏನು ಮಾಡ್ತೇವೆ ಕೇಳಿದರೆ, ಸಾಧ್ಯವ ಆ ಗೋತ್ರದಲ್ಲಿ ಬಂದಂಥ ನಮ್ಮ ಅಜ್ಜನೋ ಮುತ್ತಜ್ಜನೋ ಅವ್ರನ್ನೆಲ್ಲ ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಂಡು ಅದಾದಮೇಲೆ ತಂದೆ ತಾಯಿಯನ್ನು ಸ್ಮರಣೆ ಮಾಡಿ, ಇಂಥವರ ಮಗ ನಾನು ನಿಮ್ಮನ್ನು ನಮಸ್ಕಾರ ಮಾಡ್ತಿದ್ದೇನೆ ಅಂದರೆ ಅವ್ರು ಇದ್ದಿದ್ದರಿಂದ ನಾನು ನಮಸ್ಕಾರ ಮಾಡೋದಕ್ಕಾಯಿತು. ಅವ್ರ್ಯಾರು ಇಲ್ಲದಿದ್ದರೆ ನಾನು ನಮಸ್ಕಾರ ಮಾಡೋದು ಸಾಧ್ಯ ಇರಲಿಲ್ಲ. ಇದನ್ನು ನಮಗಿಂತ ಹಿರಿಯ ಅಂತ ಲೌಕಿಕರಿಗೆ ಮಾಡಬೇಕೆ ಅಷ್ಟೇ ಹೊರತನು ದಯವಿಟ್ಟು ಹೀಗೆ ಹೇಳಿದ್ದೇನೆ ಅಂತ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕು ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದು ಕ್ರಮ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ದುಹಿತ ಜನಕಸ್ಯಾಹಂ, ನಾನು ದಶರಥ ಮಹಾರಾಜನ ಸೊಸೆ, ಸೇರಿದ ಮನೆ ಹೆಸರನ್ನು ಮೊದಲು ಹೇಳಬೇಕು ಅಲ್ವಾ. ಅದಾದಮೇಲೆ ತನ್ನ ತಂದೆಯ ಯಾರು ಜನಕ ಮಹಾರಾಜ ಅಂತೆಲ್ಲ ಹೇಳಿ ತನ್ನ ಪರಿಚಯವನ್ನು ಆಕೆ ಹೇಳ್ತಾಳೆ. ಕೊನೆಗೆ ಹೇಳ್ತಾ ಹೇಳ್ತಾ ಅವಳಿಗೆ ಮತ್ತೆ ಸಂಶಯ ಬಂದುಬಿಡುತ್ತೆ. ಅರೆ, ನಿಜವಾಗಿಯೂ ನಾನು ಇವನ ಹತ್ರ ಇದನ್ನೆಲ್ಲ ಹೇಳ್ಬೋದಾ? ನಾನು ಹೇಳಿದ್ದನ್ನು ಕೇಳೋದಕ್ಕೆ ಇವನು ಯೋಗ್ಯನಾ? ರಾವಣನ ಮೋಸ ಅಲ್ಲ ತಾನೆ ಈ ಆಕಾರ ಅಂಥೇಳಿ ಸಂಶಯ ಬಂದಾಗ ಕೊನೆಗೆ ಒಂದು ಮಾತನ್ನು ಹೇಳ್ತಾಳೆ ಅವಳು, ನೀನು ನಿಜವಾಗಿಯೂ ಸಹ ರಾಮನ ಕಡೆಯಿಂದ ಬಂದವನಿದ್ದರೆ ರಾಮನನ್ನು ವರ್ಣನೆ ಮಾಡು. ಎಂತಹ ಕ್ಲಿಷ್ಟದ ಸಂದರ್ಭ ನೋಡಿ ಆಂಜನೇಯನ ಈ ಒಂದು ಕೆಲಸ. ಆಂಜನೇಯನ ರಾಮನನ್ನು ವರ್ಣನೆ ಮಾಡ್ತಾನೆ. ರಾಮ ಕಮಲಪತ್ರಾಕ್ಷ, ಅಲ್ಲಿಂದ ಶುರು. ಈ ಎಲ್ಲ ಹಿನ್ನೆಲೆಯಲ್ಲಿಟ್ಕೊಂಡು ಒಬ್ಬ ಕವಿ ಈ ಸುಂದರಕಾಂಡಕ್ಕೆ ಒಂದು ಧ್ಯಾನ ಶ್ಲೋಕವನ್ನು ಮಾಡಿದ್ದಾರೆ. ಭಾಳ ಸುಂದರವಾದಂಥದ್ದು. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರಿ ಕಥಾ. ಯಾಕೆ ಸುಂದರಿ ಕಥಾ ಅಂದರೆ ಪರಸ್ಪರ ಅಗಲಿದಂತಹ ಸತಿಪತ್ನಿಯರನ್ನು ಮಾನಸಿಕವಾಗಿ ಒಂದುಗೂಡಿಸಿದಂತಹ ಕಾಂಡ ಇದು. ಹಾಗಾಗಿ ಇದು ಸುಂದರ ಕಾಂಡ, ಬೇರೆ ಕಾಂಡದಲ್ಲಿ ಅದಿಲ್ಲ. ಸುಂದರೇ ಸುಂದರಿ ಸೀತಾ, ಸೀತೆಯನ್ನು ಹೋಗಿ ಸೀತೆ ಹೀಗಿದ್ದಾಳೆ ಅಂತ ರಾಮನಿಗೆ ಹೇಳ್ತಾನೆ ಆಂಜನೇಯ. ಸುಂದರೇ ಕಿನ್ನ ಸುಂದರಂ, ಈ ಸುಂದರವಾದಂತಹ ಸುಂದರಕಾಂಡದಲ್ಲಿ ಯಾವ ಪ್ರಸಂಗ ಸುಂದರ ಅಲ್ರಿ? ಎಲ್ಲ ಪ್ರಸಂಗವೂ ಸುಂದರವೇ. ಹೀಗೆ ಆ ರಾಮನನ್ನು ವರ್ಣನೆ ಮಾಡು ಅಂತ ಹೇಳಿದಾಗ ಸುದೀರ್ಘವಾಗಿ ಆಂಜನೇಯ ವರ್ಣನೆ ಮಾಡ್ತಾನೆ. ಇಷ್ಟಾದರೂ ಸಹ ಅವಳಿಗೆ ಸಂಶಯ ಹೋಗಲಿಲ್ಲ. ಯಾಕೆಂದರೆ ಈ 10 ತಿಂಗಳಲ್ಲಿ ಅವಳ ಮನಸ್ಸು ಎಷ್ಟರ ಮಟ್ಟಿಗೆ ಹೊಯ್ದಾಟ ಬೇಯ್ದಾಟದಿಂದ ಕೂಡಿದ್ದು, ಹೀಗೆ ಎಲ್ಲರನ್ನೂ ಸಂಶಯದಿಂದಲೇ ಕಾಣುವಂತಹ ಒಂದು ಸ್ವಭಾವ ಬಂದುಬಿಟ್ಟಿತ್ತು. ಯಾಕೆಂದರೆ ರಾವಣ ಅಷ್ಟರ ಮಟ್ಟಿಗೆ ಆಕೆಯನ್ನು ಗೋಳು ಹೊಯ್ದಿದ್ದ. ಕೊನೆಗೆ ಆಂಜನೇಯ ಹೇಳ್ತಾನೆ, ಸಂಶಯ ಪಡಬೇಡ. ಎಷ್ಟು ಆಂಜನೇಯ ರಾಮನ ವರ್ಣನೆ ಮಾಡ್ತಾನೆ, ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ರಾಮನ ಕಣ್ಣು ಹೀಗುಂಟು, ಕಿವಿ ಹೀಗುಂಟು, ಮೂಗು ಹೀಗುಂಟು, ಇಲ್ಲಿಲ್ಲಿ ಅವನ ದೇಹದ ಮೇಲೆ ಮಚ್ಚೆ ಉಂಟು, ಇಲ್ಲಿ ಅವನ ದೇಹದಲ್ಲಿ ಇಷ್ಟಿಷ್ಟು ಫೋಲ್ಡಿಂಗ್ ಉಂಟು. ಇದಿಷ್ಟು ಕೈ ಹಿಡಿದ ಧರ್ಮಪತ್ನಿಗೆ ಮಾತ್ರ ಗೊತ್ತಾಗುವಂತಹದ್ದು. ಅದನ್ನು ಆಂಜನೇಯ ಹೇಳ್ತಾನೆ, ಸೀತೆ ಬಹುಪಾಲು ನಂಬಿದ್ದಾಳೆ, ಆದರೂ ಸಹ ಮತ್ತೊಂದು ಸಂಶಯ ಹೀಗೆ ಅಂತ. ಆಗ ತಕ್ಷಣ ರಾಮ ಕೊಟ್ಟಿದ್ನಲ್ಲ ಅವನ ಮುದ್ರೆಯಂಗುರವನ್ನು, ಆ ಮುದ್ರೆಯಂಗುರವನ್ನು ತಕ್ಷಣ ಜಾನಕಿಗೆ ಕೊಡ್ತಾನೆ ಅಂದರೆ ಹೇಗೆ ಅಂತಂದರೆ, ಅವಳ ಕೈ ಕೆಳಗೆ ಇವನ ಕೈ ಮೇಲೆ ಅಲ್ಲ. ಹಾಗೆ ಚಿತ್ರದಲ್ಲಿ ಇವತ್ತೆಲ್ಲ ನೀವು ಹೀಗೆ ನೋಡ್ತೀರಿ, ಹಾಗಲ್ಲ. ಅಲ್ಲಿ ಶಬ್ದ ಏನುಂಟು ಕೇಳಿದರೆ, ನೇರವಾಗಿ ಮುದ್ರೆಯನ್ನು ಹಿಡ್ಕೊಂಡು ರಾಮನಾಮಾಂಕಿತಂ ಚೇದಂ ಪಶ್ಯ ದೇವಿ ಅಂಗುಲೀಯಕಂ, ಹೀಗೆ ಹಿಡ್ಕೊಂಡಿದ್ದಾನೆ ಅವನು. ತನ್ನ ಅಂಜಲಿಯಲ್ಲಿ ಆ ಉಂಗುರ ಉಂಟು. ರಾಮನಾಮಾಂಕಿತಂ ಚೇದಂ, ಗೊತ್ತು ಒಳಗಿದು. ತನ್ನಪ್ಪ ವಿವಾಹ ಸಂದರ್ಭದಲ್ಲಿ ಅಳಿಯನಿಗೆ ಅಂದರೆ ತನ್ನ ಯಜಮಾನರಿಗೆ ಕೊಟ್ಟಿದ್ದು ಮದುವೆ ಮಂಟಪದಲ್ಲಿ ಮಧುಪರ್ಕದ ಸಂದರ್ಭದಲ್ಲಿ. ಇದನ್ನು ಬೇರೆ ಯಾರೂ ಸಹ ಮೋಸದಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಇಲ್ಲಿಂದ ತೆಗೆದು ಕಣ್ಣಿಗೆ ಒತ್ಕೊಂಡು ಹೀಗೆ ಪಶ್ಯ ಅಂತಿದ್ದಾನೆ, ನೋಡು ಅಂತ. ಅಂದರೆ ತೆಗೆದುಕೊಳ್ಳುವ ಕೆಲಸ ಯಾರು ಮಾಡಬೇಕು? ಈಗ ಅವಳೇ ಮಾಡಬೇಕು. ದೊಡ್ಡವರಿಗೆ ನಾವು ಏನಾದ್ರು ಒಂದು ವಸ್ತು ಕೊಡಬೇಕಿದ್ರೆ ಅವ್ರ ಕೈ ಕೆಳಗೆ ಬಂದು ಮೇಲಿಂದ ನಾವು ಕೊಡೋದಲ್ಲ. ಸ್ವಾಮಿಗಳಿಗೆ ಏನೋ ಕೊಡಬೇಕು ಅಂದರೆ ನಾವು ಮುಂದಕ್ಕೆ ಇಡಬೇಕು, ಅಥವಾ ಹೀಗೆ ಅಂತ ಹಿಡ್ಕೊಂಡಿರ್ಬೇಕು, ಅವ್ರು ತಗೊಳ್ಬೇಕು. ಶಿಷ್ಟಾಚಾರ. ವಾಲ್ಮೀಕಿ ಮುನಿಗಳು ಇದನ್ನೆಲ್ಲ ನಮ್ಮ ಜೀವನಕ್ಕೆ ಸಣ್ಣ 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 ಪಾಠವನ್ನು ಹೇಳ್ತಾರೆ. ಅದರ ಮಧ್ಯೆಯಲ್ಲಿ, ಇದೇ ಮಧ್ಯೆಯಲ್ಲಿ ಆಂಜನೇಯ ಹೇಳ್ತಾನೆ, ವೈದೇಹಿ ಸೀತೆ ರಾಮ ಕುಶಲಿಯಾಗಿದ್ದಾನೆ ಅಂತ ಹೇಳಬೇಕು. ಆ ಶಬ್ದ ಪ್ರಯೋಗ ಹೇಗಿರುತ್ತೆ ಅಂದರೆ, ವಾಲ್ಮೀಕಿ ಮುನಿಗಳಿದ್ದು ವೈದೇಹಿ ಕುಶಲಿ, ಸೀತಾಮಾತೆ ಕುಶಲವಾಗಿದ್ದಾನೆ ಹೀಗೆ ಹೇಳಿದರೆ ಹಾಗೆ ವೈದೇಹಿ ರಾಮ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ
ಏನು ರಾಮ ಆರೋಗ್ಯ ಕೆಟ್ಟೋಯ್ತಾ ಅಥವಾ ಏನಾದ್ರು ವ್ಯತ್ಯಾಸ ಆಯ್ತಾ, ನನ್ನ ಚಿಂತನೆಯಲ್ಲಿ ಅವನೇನಾದ್ರು ವ್ಯತ್ಯಾಸ ಮಾಡಿಕೊಂಡ. ಹಾಗಾಗಿ ಯಾವಾಗಲೂ ಸಹ ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಮಾತನಾಡಬೇಕು. ವೈದೇಹಿ ಸೀತಾಮಾತೆ ಕುಶಲಿ, ಯಾರು? ರಾಮ. ಹೀಗೆ ಹೇಳಿದರೆ ಹೇಗೆ ಸ್ಪಷ್ಟವಾಗಿ, ಅಂದರೆ ಅವಳ ಕ್ಯೂರಿಯಾಸಿಟಿ ಹೇಗಿದೆ, ನನ್ನ ಮಾತನ್ನು ಮುಂದಿರುವವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಿ ಮಾತನಾಡಬೇಕು. ಹಾಗಾಗಿ 10 ತಿಂಗಳಿಂದ ರಾಮನ ಸಮಾಚಾರವೇ ಇಲ್ಲದೆ ಇದ್ದಂಥ ಅವಳು ವೈದೇಹಿ ರಾಮ ಇಷ್ಟು ಹೇಳಿ ನಿಲ್ಲಿಸಿದ್ರೆ ಏನಾಗುತ್ತೆ? ಓಹ್, ನನ್ನ ಅಗಲುವಿಕೆಯಿಂದ ರಾಮ ಹೋಗೇ ಬಿಟ್ನಾ? ಸಂಶಯ ಏನು ಇಲ್ಲ. ಈ ಥರ ಸಂಶಯ ಬಂದರೆ ಅಲ್ವಾ, ಅದಕ್ಕೆ ಅವಕಾಶ ಇಲ್ಲ. ವೈದೇಹಿ ಮೊದಲು ಕುಶಲಿ ರಾಮ. ಒಬ್ಬ ಅಂಬಾಸಡರ್ ಹೇಗೆ ಮಾತನಾಡಬೇಕು ಅನ್ನೋದಕ್ಕೆ ನಮಗೆ ಹೆಜ್ಜೆ ಹೆಜ್ಜೆಗೂ ಸಹ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಕೊನೆಗೆ ಆ ಮುದ್ರೆ ಉಂಗುರನ್ನು ಹೀಗಿಡ್ಕೊಂಡು ಪಶ್ಯ, ನೋಡು ತಾಯಿ ಅಂತ ಹೇಳ್ತಾನೆ. ಸೀತೆ ಅದನ್ನು ಕೈಗೆತ್ತಿಕೊಂಡು ಕೊನೆಗೆ ಕಣ್ಣೀರು ಸುರಿಸ್ತಾಳೆ. ಯಾಕೆಂದರೆ ನಾವು ನಮ್ಮ ಆತ್ಮೀಯರನ್ನು ಕಳ್ಕೊಂಡಾಗ, ಆ ಆತ್ಮೀಯರ ವಸ್ತುವನ್ನು ನೋಡಿದಾಗ ಅವರೇ ಸಿಕ್ಕಿದಷ್ಟು ಸಮಾಧಾನ ಆಗ್ತದೆ ನಮಗೆ, ಅಲ್ವಾ? ಏನೋ ಹಿರಿಯರನ್ನು ಕಳ್ಕೊಳ್ತೇವೆ ಮನೆಯಲ್ಲಿ, ಅವರು ಉಪಯೋಗಿಸ್ತಾ ಇರುವಂಥ ವಸ್ತುಗಳನ್ನು ನೋಡಿದಾಗೆಲ್ಲ ಅವರ ಆಕಾರವೇ ನಮ್ಮ ಮುಂದೆ ಏನಾಗುತ್ತೆ, ಬರ್ತಾ ಇರುತ್ತಲ್ಲ. ಹಾಗೆ ಅದನ್ನು ನೋಡಿ ಸೀತೆ ತುಂಬ ಸಂತೋಷ ಪಡ್ತಾಳೆ, ದುಃಖವನ್ನು ಪಡ್ತಾಳೆ. ಕೊನೆಗೆ ತರತರಾವಳಿಯ ಪ್ರಶ್ನೆಗಳನ್ನೆಲ್ಲ ಕೇಳ್ತಾಳೆ. ಅದಷ್ಟಕ್ಕೂ ಆಂಜನೇಯ ಉತ್ತರ ಹೇಳ್ತಾನೆ. ಕೊನೆಗೆ ಸೀತೆ ಒಂದು ಪ್ರಶ್ನೆ, ಅಲ್ಲಪ್ಪ ರಾವಣ ನನಗೆ ಇನ್ನು 2 ತಿಂಗಳ ಸಮಯ ಕೊಟ್ಟಿದ್ದಾನೆ, ಆದರೆ ನಾನು ಬದುಕಿರೋದು ಮಾತ್ರ 1 ತಿಂಗಳು ಮಾತ್ರ. ಅಷ್ಟರೊಳಗಡೆಗೆ ಸುಗ್ರೀವನ ಸೈನ್ಯ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗತ್ತಾ? ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟಿ ಬರೋದಕ್ಕೆ ಸಾಧ್ಯ ಉಂಟಾ? ಪ್ರಶ್ನೆ ಸರಿಯಾದದ್ದೇ. ಅದಕ್ಕೆ ಆಂಜನೇಯ ಕೊಡುವಂಥ ಉತ್ತರ ಏನು? ಬೇರೆಯವರಾದರೆ ಹೌದು ತಾಯಿ ನೀನು ಹೇಳ್ದಂಗೆ ಅಂತ ಏನೋ ಹೇಳಿಬಿಟ್ಟಿದ್ರೆ ಸೀತೆ ಕಥೆ ಏನು ಅಲ್ವಾ? ಆದರೆ ನೋಡಿ ಆಂಜನೇಯ ಇದೇನು ಹೇಳೋದು, ಮನಃಶಾಸ್ತ್ರ ವಾಲ್ಮೀಕಿ ಮುನಿಗಳು ಹೇಗೆ ಪ್ರಯೋಗ ಮಾಡ್ತಾರೆ. ಆಂಜನೇಯ ಅಲ್ಲೊಂದು ಹಸಿಯಾದ ಸುಳ್ಳನ್ನು ಹೇಳ್ತಾನೆ, ಆದರೆ ಆ ಸುಳ್ಳಿಗೆ ಪಾಪ ಇಲ್ಲ. ಅಂಥ ಸುಳ್ಳು ಹೇಳ್ತಾನೆ ಅವನು. ಏನು ಹೇಳ್ತಾನೆ ಅಂತಂದರೆ, ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ಅಮ್ಮ, ಅಷ್ಟೇ ತಾನೇ ನಿಮ್ಮ ಸಂಶಯ, ನಿಮ್ಮ ಗೊಂದಲ? ಛೇ, ಅದ್ರ ಬಗ್ಗೆ ಸಂಶಯನೇ ಪಡಬೇಡಿ ನೀವು. ಸುಗ್ರೀವನ ಸೈನ್ಯ ಇಲ್ಲಿ ಬರೋದಿಲ್ಲ, ಆಗೋದಿಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಇದೆಲ್ಲ ಬಿಟ್ಬಿಡಿ. ಸುಗ್ರೀವನ ಸೈನ್ಯದಲ್ಲಿ ಸಾಲಾಗಿ ನಿಲ್ಲಿಸಿದರೆ ಮೊದಲು ಸಮರ್ಥರು ಬರ್ತಾರೆ ಮುಂದ್ಗಡೆಗೆ. ಆ ಸೈನ್ಯದ ಸಾಲಿನಲ್ಲಿ ತುದೀಗೆ ಬರುವವನು ನಾನು, ಏನೂ ಕೈಲಾಗದೆ ಇರುವವನು. ಪ್ರತ್ಯವರ ಕಶ್ಚಿತ್ ನಾಣ್ಯ ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ. ಬೇರೆ ಎಲ್ಲರೂ ಸಹ ನನಗಿಂತ ವಿಶಿಷ್ಟರು, ನನಗಿಂತ ಸಮರ್ಥರು, ನನಗಿಂತ ಕೇಪಬಲ್ ಆದವರು ಇದ್ದಾರೆ ಎಲ್ಲರೂ ಸಹ. ಅವರಿಗೆಲ್ಲ ಹೋಲಿಸಿದರೆ ನಾನು ಏನೂ ಅಲ್ಲ, ಝೀರೋ. ಆ ಝೀರೋ ಆದ ನಾನೇ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಇನ್ನು ಅವರೆಲ್ಲ ಬರೋದಿಲ್ವಾ? ಯಾಕೆ ಯೋಚನೆ ಮಾಡ್ತೀರಿ? ಮತ್ತ ಪ್ರತ್ಯವರ ಕಶ್ಚಿತ್, ನನಗಿಂತ ಕಳಪೆ ವ್ಯಕ್ತಿ ಸುಗ್ರೀವನ ಸೈನ್ಯದಲ್ಲಿ ಇನ್ನೊಬ್ಬ ಇಲ್ಲ. ಘೋರ ಸುಳ್ಳು ಇದು. ಹಾಗಿದ್ರೆ ಇಂಥ ಸುಳ್ಳನ್ನು ಹೇಳಬಹುದು ಅಂತಂದರೆ ಹೇಳಬಹುದು. ಏನು ಕೇಳಿದರೆ, ಪರೋಪಕಾರಕ್ಕಾಗಿ ಸುಳ್ಳು ಹೇಳುವುದು ನಿರುಪಕಾರದ ಸತ್ಯಕ್ಕಿಂತಲೂ ಒಳ್ಳೆಯದು. ನಾವು ಹೇಳುವ ಸುಳ್ಳಿನಿಂದ ಒಂದು ಜೀವಧಾರಣೆ ಆಗ್ತದೆ ಅಂತಾದರೆ ಅಂಥ ಸುಳ್ಳನ್ನು ಹೇಳಬಹುದು. ನಾವು ಹೇಳುವ ಸತ್ಯದಿಂದ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ತಾನೆ ಅಂತಾದರೆ ಅಂಥ ಸತ್ಯವನ್ನು ಹೇಳಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಲ್ವಾ? ಹಾಗಾಗಿ ಹೇಗೆ ಮಾತನಾಡಬೇಕು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಆಂಜನೇಯನ ಮೂಲಕ ನಮಗೆ ಹೆಜ್ಜೆ ಹೆಜ್ಜೆಗೂ ಸಹ ತಿಳಿಸಿಕೊಡ್ತಾರೆ. ಆದ್ದರಿಂದ ತಾಯಿ ರಾಮ ಸುಗ್ರೀವನ ಸೈನ್ಯವನ್ನು ಕರ್ಕೊಂಡು ಬರೋದು ನಿಶ್ಚಿತ. 1 ತಿಂಗಳೊಳಗೆ ನಿನ್ನನ್ನು ಇಲ್ಲಿಂದ ಖಂಡಿತವಾಗಿಯೂ ಸಹ ಕರ್ಕೊಂಡು ಹೋಗ್ತೇವೆ. ಹೀಗೆ ಹೇಳಿ ಆಂಜನೇಯ ಕೊನೆಗೆ ವಿಚಾರ ಮಾಡ್ತಾನೆ. ಮತ್ತೆ ರಾಮನ ಬಗ್ಗೆ ಕೇಳ್ತಾಳೆ, ರಾಮ ಹೇಗಿದ್ದಾನೆ ನೋಡಿ. ಇಲ್ಲೊಂದು ಸಮಸ್ಯೆ, ರಾಮ ಫಸ್ಟ್ ಕ್ಲಾಸ್ ಆಗಿದ್ದಾನೆ ಅಂತ ಆಂಜನೇಯ ಹೇಳ್ದ ಅಂತ ಇಟ್ಕೊಳ್ಳಿ. ಹಾಗೆ ಸೀತೆಯ ಮನಸ್ಸಲ್ಲಿ ಏನು ಬರುತ್ತೆ, ಓಹೋ ನನ್ನನ್ನು ಆಗಲಿದ್ದು ನಮ್ಮ ಯಜಮಾನ್ರಿಗೆ ಏನು ಬೇಜಾರವೇ ಇಲ್ವಾ? ವಿಚಾರ ಮಾಡಿ. ಇಲ್ಲ, ಇಡೀ ದಿವಸ ನಿನ್ನನ್ನೇ ಆಲೋಚನೆ ಮಾಡ್ತಾ 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 ರಾಮ ತುಂಬ ಕೃಶವಾಗಿ ಹೋಗಿಬಿಟ್ಟಿದ್ದಾನೆ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಆಗ ಸೀತೆಗೆ ಸಮಾಧಾನವಾ?
ಹಾಗೆ ಹೇಳಿದರೂ ಕಷ್ಟ, ಹೀಗೆ ಹೇಳಿದರೂ ಕಷ್ಟ. ನಾ ಪದೇ ಪದೇ ಹೇಳ್ತೇನೆ, ಈ ಸುಂದರಕಾಂಡದಲ್ಲಿ ಆಂಜನೇಯನ ಪಾತ್ರ ತುಂಬ ಕ್ಲಿಷ್ಟಕರವಾದಂಥದ್ದು. ಆದರೆ ವಾಲ್ಮೀಕಿ ಮುನಿಗಳು ಅದನ್ನು ಅಷ್ಟೇ ಸುಂದರವಾಗಿ ನಿಭಾಯಿಸ್ತಾ ಹೋಗ್ತಾರೆ. ಹೇಗಂತ ಆಂಜನೇಯನ ಆದದ್ದಕ್ಕೆ ಆ ಪಾತ್ರವನ್ನು ಹಾಗೆ ನಿಭಾಯಿಸ್ತಾರೆ. ಬೇರೆಯವರಾದರೂ ಖಂಡಿತವಾಗಿಯೂ ಸಹ ಇಲ್ಲೆಲ್ಲ ಹೆಜ್ಜೆ ಹೆಜ್ಜೆಗೂ ಸಹ ಮನಃಶಾಸ್ತ್ರ 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 ಮತ್ತು ರಾಜದೌತ್ಯ ಹೇಗಿರಬೇಕು ಅನ್ನೋದನ್ನು ಪದೇ 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 ನೆನಪಿಸ್ತಾರೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ರಾಮ ಹೇಗಿದ್ದಾನೆ ಅಂತ ಸೀತೆ ಕೇಳಿದ್ದಕ್ಕೆ, ಅನಿದ್ರ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮ ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್ ಪ್ರತಿಬುಧ್ಯತೆ. ರಾಮ ಅನಿದ್ರ, ಕೆಲವು ದಿವಸ ನಿದ್ದೆ ಮಾಡೋದಿಲ್ಲ ತಾಯಿ. ಯಾಕೆಂದರೆ ಇದೆಲ್ಲ ಸುಳ್ಳಲ್ಲ, ಸತ್ಯ. ಆಂಜನೇಯ ಪ್ರಸ್ರವಣಗಿರಿಯಲ್ಲಿ ರಾಮನನ್ನು ಅತ್ಯಂತ ಸನಿಹದಿಂದ ನೋಡಿದ್ದಾನೆ. ಸುಗ್ರಿ ಅವನ ಪಾಡಿಗೆ ಅವನಿದ್ದ ಕಿಷ್ಕಿಂಧೆಯಲ್ಲಿ. ಆಗ ಆಂಜನೇಯ ರಾಮನ ಸೇವೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು. ಆ ಸಾಮೀಪ್ಯವೇ ರಾಮನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಿಕೊಟ್ಟಿತ್ತು ಆಂಜನೇಯನಿಗೆ. ಹಾಗಾಗಿ ಅವನು ರಾಮ ಅಂದ್ರೆ ಸಾಕು, ರೋಮಾಂಚನ ಆಗುವಷ್ಟರ ಮಟ್ಟಿಗೆ ಅವನನ್ನು ಸನಿಹದಿಂದ ನೋಡಿ ಅರ್ಥ ಮಾಡಿಕೊಂಡ. ಆತ ಹೇಳ್ತಾನೆ, ಕಣ್ಣು ಬಿಡುವಾಗ ಹೇಗೆ ಕಣ್ಣು ಬಿಡ್ತಾನೆ ಅಂದರೆ, ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್ ಪ್ರತಿಬುದ್ಧತೆ. ಹಾಗೆ ಹೇಳಿ ಆತ ಪ್ರತಿಬುದ್ಧತೆ ಎಚ್ಚರಾಗ್ತಾನೆ. ಅಂದರೆ ನಾವೆಲ್ಲರೂ ಸುಪ್ರಭಾತ ಅಂತ ಹೇಳ್ತೇವಲ್ಲ, ಹಾಗೆ ರಾಮ ಸೀತಾ 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 ಅಂತ ಹೇಳ್ತಾನೆ. ಆತ ಎಚ್ಚರಗೊಳ್ತಿದ್ದ ಹೇಗೆ ಅಂತ. ಕೊನೆಗೆ ಮುಂದೆ ಆಂಜನೇಯ ವಿಚಾರ ಮಾಡ್ತಾನೆ. ಈಗ ಏನು ಅಂದರೆ, ಅಲ್ಪಶೇಷಮಿದಂ ಕಾರ್ಯಂ ದೃಷ್ಟೇಯಂ ಅಸಿತೆ ಕ್ಷಣ. ಸೀತೆಯನ್ನು ನೋಡಬೇಕಂಥ ಕೆಲಸ ಆಯಿತು. ವಾಸ್ತವಿಕವಾಗಿ ನನಗೆ ವಹಿಸಿದಂಥ ಕೆಲಸದಲ್ಲಿ ಒಂದು ಪ್ರಧಾನವಾದ ಕೆಲಸ. ಆದರೂ ಸಹ ಇಲ್ಲಿ ಇನ್ನೂ ಮಾಡಬೇಕಂತ ತುಂಬ ಕೆಲಸಗಳಿವೆ. ಇದೆಲ್ಲ ರಾಮ ಹೇಳದೇ ಇರುವಂಥದ್ದು. ಆ ಎಲ್ಲ ಕೆಲಸಗಳಿಗೆ ಹೋಲಿಸಿದರೆ ಸೀತೆಯನ್ನು ನೋಡುವುದು ಅತ್ಯಂತ ಒಂದು ಸಣ್ಣದಾದಂಥ ಕೆಲಸ ಅಂತಲೇ ಹೇಳಬೇಕು. ಹೀಗೆ ಅಂದ್ಕೊಂಡಂಥ ಆಂಜನೇಯ ತಕ್ಷಣ ವಿಚಾರ ಮಾಡ್ತಾನೆ, ಏನೆಲ್ಲ ಮಾಡಬೇಕು ನಾನಿವಾಗ ಅಂತಂದರೆ, ರಾಮ ಹೇಳದೇ ಇರುವಂಥ ಬಹಳಷ್ಟು ಕೆಲಸಗಳನ್ನು ಆಂಜನೇಯ ವಿಚಾರ ಮಾಡ್ತಾನೆ. ಏನು ಅಂದರೆ, ಹನುಮಂತನಿಗೆ ಅಶೋಕವನವನ್ನು ಧ್ವಂಸ ಮಾಡುವಂತ ರಾಮ ಹೇಳಿದ್ನ? ಹೇಳಲಿಲ್ಲ. ಆಂಜನೇಯ ಆ ಕೆಲಸ ಮಾಡ್ತಾನೆ. ಯಾಕೆ ಮಾಡ್ತಾನೆ ಆಮೇಲೆ ಮತ್ತೆ ಹೇಳ್ತಾನೆ. ಮತ್ತೆ ರಾವಣನ ಸೈನ್ಯದಲ್ಲಿ 1/4 ಭಾಗವನ್ನು ಮುಗಿಸಿ ಬಾ ಅಂತ ಹೇಳಿದ್ನ? ಹೇಳಿರಲಿಲ್ಲ. ಆದರೆ ಆಂಜನೇಯ ಆ ಕೆಲಸವನ್ನು ಮಾಡ್ತಾನೆ. ರಾವಣನಿಗೆ ಉಪದೇಶ ಮಾಡಿ ಬಾ ಅಂತ ಹೇಳಿದ್ನ? ಅದನ್ನು ಹೇಳಿರಲಿಲ್ಲ, ಅದನ್ನೂ ಮಾಡ್ತಾನೆ. ಕೊನೆಗೆ ಸಾಧ್ಯ ಆದರೆ ಲಂಕೆಗೆ ಸ್ವಲ್ಪ ಬೆಂಕಿ ಹಚ್ಚಿ ಬಾ ಅಂತ ಹೇಳಿದ್ನ? ಇಲ್ಲ. ಆದರೆ ಆಂಜನೇಯ ಅದನ್ನೂ ಮಾಡ್ತಾನೆ. ಯಾಕೆ ಕೇಳಿದರೆ, ಯಾವಾಗಲೂ ಅಷ್ಟೇ ಅಂಬಾಸಡರ್ ಆದವನು, ರಾಜದೂತನಾದವನು ಹೇಳಿದ ಕೆಲಸ ಅಷ್ಟೇ ಮಾಡೋದಲ್ಲ, ಮಕ್ಕಿ ಅಲ್ಲ. ಹೇಳಿದ ಕೆಲಸದ ಜೊತೆಗೆ ಇನ್ನು ಹೇಳದೇ ಇರುವಂಥ ದೇಶಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ನಮ್ಮ ಸಮುದಾಯಕ್ಕೆ ಅನುಕೂಲ ಆದಂಥ ಬೇರೆ ಬೇರೆ ಎಲ್ಲ ಅನುಕ್ತವಾದಂಥ ಕೆಲಸಗಳನ್ನು ಸಹ ಮಾಡುವವನೇ ನಿಜವಾದಂಥ ರಾಜದೂತ, ಅವನೇ ಅಂಬಾಸಡರ್ ಅಂತ. ಹೀಗೆ ವಿಚಾರ ಮಾಡಿದಂತಹ ಆಂಜನೇಯ ತೀರ್ಮಾನ ಮಾಡ್ತಾನೆ. ಈಗ ನಾನು ರಾವಣನನ್ನು ನೋಡಬೇಕು. ರಾವಣನ ನೋಡಬೇಕು ಅಂದರೆ ಹೋಗ್ಬಿಟ್ಟು ಅವನ ಮನೆ ಅರಮನೆ ಬಾಗಿಲಲ್ಲಿ ನಾನು ನಿಂತು ರಾವಣ ನೋಡಬೇಕು, ನನ್ನನ್ನು ಒಳಗೆ ಬಿಡಿ ಅಂತ ಕೇಳಲ್ಲ ನಾನು. ನನಗೆಲ್ಲ ಇನ್ಸಲ್ಟು ರಾಮನಿಗೆ ಹೀಗೆ ಮಾಡಿದರೆ. ಹಾಗಿದ್ರೆ ರಾವಣನೇ ಬರಬೇಕು, ಅಥವಾ ರಾವಣನಿಗೆ ಸಮಾನನಾದವನು ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು ತೀರ್ಮಾನ ಮಾಡಿ. ಆ ಅಶೋಕವನ ಅವನಿಗೆ ಅತ್ಯಂತ ಪ್ರಿಯವಾದದ್ದಾದ್ದರಿಂದ ಸೀತೆಗೆ ವಿಷಯ ಸ್ವಲ್ಪ ಹೇಳ್ತಾನೆ. ಅವಳೇ ಹೇಳ್ತಾಳೆ, ತುಂಬ ಹಸಿವಾಗಿರ್ಬೇಕು, ನನಗೆ ಮಧ್ಯಾಹ್ನದಿಂದ ಆಹಾರ ಇಲ್ಲ, ಹಾಗಾಗಿ ಈ ವನದಲ್ಲಿ ಹಣ್ಣು ಹಂಪಲುಗಳೆಲ್ಲ ಆಗಿವೆ, ಯಾರಿಗೂ ಕಾಣದೇ ಇದ್ದಂಗೆ ಸ್ವಲ್ಪ ಹುಷಾರಾಗಿ ತಿನ್ನು ಅಂತ ಸೀತೆ ಹೇಳಿದಂಥ ಮಾತು. ಅಷ್ಟನ್ನೇ ಸೀತಾದೇವಿಯ ಆಜ್ಞೆ ಅಂತ ಆತ ಸ್ವೀಕರಿಸಿದ. ಮುಂದಿನ ಕೆಲಸ ಮಾಡಿದ, ಹೋಗಿ ಆ ಅಶೋಕವನವನ್ನು ಧ್ವಂಸ ಮಾಡಿದ. ಕೊನೆಗೆ ಧ್ವಂಸ ಮಾಡಿದ ಮೇಲೆ ಅಲ್ಲಿ ರಾಕ್ಷಸರೆಲ್ಲ ಬರ್ತಾರೆ. ಮೊನ್ನೆ ಹೇಳಿದ್ದೇನೆ ನಾನು, ಒಂಥರ ಈ ಬ್ಯಾಟ್ ತಗೊಂಡು ಸೊಳ್ಳೆ ಹೊಡೆದಂಗೆ ಎಲ್ಲರನ್ನೂ ಹೊಡೆದಾಕಿದ್ದಾನೆ ಅವನು ಹೀಗೆ ಅಂತ. ಕೊನೆಗೆ ಬಂದವನು ಯಾರು? ಇಂದ್ರಜಿತು. ಆತ್ಮಾವೈ ಪುತ್ರನಾಮಾಸಿ ಅಂತ ಅವನು ಬಂದ ಅಂದ್ರೆ ರಾವಣನೇ ಬಂದ ಹಾಗೆ. ಅವನು ಬಂದ, ಬ್ರಹ್ಮಾಸ್ತ್ರ ಬಿಟ್ಟ, ಬ್ರಹ್ಮಾಸ್ತ್ರ ಕೆಲಸ ಮಾಡಲಿಲ್ಲ, ಆದರೂ ಸಹ ಅದು ತನ್ನನ್ನು ಕಟ್ಟಿ ಹಾಕಿತು ಎನ್ನುವ ಹಾಗೆ ಆಂಜನೇಯ ತೋರಿಸಿದ. ಅದಾದ್ಮೇಲೆ ರಾಕ್ಷಸರು ಅದಕ್ಕೆ ಈ ಕತ್ತದ ಹುರಿ ಬಳ್ಳಿ ಎಲ್ಲ ಕಟ್ಟಿ ಅದನ್ನು ಪೂರ್ತಿ ಅಧ್ವಾನ ಮಾಡಿದರು. ಸುಮ್ಮನೆ ಆಂಜನೇಯ ನೋಡ್ತಾ ಕೂತಿದ್ದ. ಕೊನೆಗೆ ಇಂದ್ರಜಿತು ಯಾರೂ ಮಾಡಿದ್ರೆ ಘನಂಧಾರಿ ಕೆಲಸ ತಾನು ಮಾಡಿದೆ ಅಂತ ಅಂದ್ಕೊಂಡು ಅವನನ್ನು ಕರ್ಕೊಂಡು ಹೋದ. ಆಂಜನೇಯ ಹೋದ.
ಅಲ್ಲಿ ಹೋದ್ಮೇಲೆ ಆಂಜನೇಯನ ಹತ್ತಿರ ಕೇಳಬೇಕಲ್ಲ, ನೀನು ಯಾಕೆ ಇದನ್ನು ಮಾಡಿದೆ ಅಂತ. ರಾವಣ ನೇರವಾಗಿ ಕೇಳೋದಿಲ್ಲ. ಅವನು ಕೂತಿದ್ದಲ್ಲ ಸಿಂಹಾಸನದಲ್ಲಿ, ಅವನಿಗೇನು ಆ ರಾವಣನ ಸಭಾಮಂಟಪ ನೋಡಬೇಕು, ಅವನ ಗತ್ತು ಗೈರತ್ತು ದುರಹಂಕಾರ ಹೇಗಿದೆ ಇದನ್ನೆಲ್ಲ ನೋಡಬೇಕು. ಒಂದು ಕೈ ಸಾಧ್ಯ ಆದರೆ ತೋರಿಸಿಬಿಡಬೇಕು ಅಂತೆಲ್ಲ ವಿಚಾರ ಮಾಡಿದ್ದ. ಹಾಗಾಗಿ ಒಳಗಡೆ ಹೋಗ್ತಾನೆ. ಆ ರಾವಣನ ಮಂತ್ರಿ ಪ್ರಶ್ನೆ ಕೇಳ್ತಾನೆ. ರಾವಣ ಅವನತ್ರ ಪ್ರಶ್ನೆ ಕೇಳುವಂತಾನೆ, ತಾನು ಕೇಳಬಾರ್ದು. ಯಾಕೆಂದರೆ ರಾಜದೂತನ ಹತ್ರ ಮಾತನಾಡುವುದು ತನಗೆ ಇನ್ಸಲ್ಟು ಅಂತ ಭಾವಿಸಿದ್ದ ರಾವಣ. ದುರ್ದೈವ ಹೇಗಿರುತ್ತೆ ನೋಡಿ ಹೀಗೆ ಅಂತ. ಕೊನೆಗೆ ಅವನು ಕೇಳ್ತಾನೆ, ವನಭಂಗೇ ಚ ಕೋಸ್ಯಾರ್ಥ, ಯಾಕೋ ನೀನು ಈ ನಮ್ಮ ಅಶೋಕನವನ್ನು ಧ್ವಂಸ ಮಾಡಿದೆ, ರಾಕ್ಷಸೀನ ಅಂತ ತರ್ಜನೆ, ರಾಕ್ಷಸೀರನ್ನೆಲ್ಲ ಯಾಕೆ ಬಡದು ಹಾಕಿದೆ ಸೊಳ್ಳೆ ಥರ, ಅಷ್ಟೇ ಅಲ್ಲ. ಅದಕ್ಕೆ ಆಂಜನೇಯನ ಉತ್ತರ, ವನಂ ರಾಕ್ಷಸ ರಾಜೇಂದ್ರ. ಕೇಳಿದವನು ಪ್ರಹಸ್ತ. ಆಂಜನೇಯ ಉತ್ತರ ಹೇಳೋದು ರಾವಣನಿಗೆ, ವನಂ ರಾಕ್ಷಸ ರಾಜೇಂದ್ರ ದರ್ಶನಾರ್ಥೇ ವಿನಾಶಿತಂ. ನಾನು ನಿನ್ನ ಅಶೋಕವನ ಮೊದಲೇ ಹೇಳಿದ್ದೀನಲ್ಲ ಗಾರ್ಡನ್ ಸಿಟಿ ಅಂತ, ನಾನು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನಿನ್ನ ಕಡೆಯವರು ಬಂದುಬಿಟ್ಟಲ್ಲ, ನಾನು ಒಳಗೆ ಬಿಡಲೇ ಇಲ್ಲ ಅಲ್ಲಿ. ಹಾಗಾಗಿ ನಾನು ನೋಡಬೇಕು ಅಂತ ಅನಿಸ್ತು, ನನ್ನನ್ನು ಅಡ್ಡಿಪಡಿಸಿದ್ರು, ಎರಡು ಬಿಟ್ಟೆ. ನಾನು ಹೊಡಿಬೇಕು ಅಂತ ಹೊಡೆದಿದ್ದಲ್ಲ, ಅವ್ರು ನನಗೆ ಹೊಡೆದ್ರು, ನನ್ನ ಆತ್ಮರಕ್ಷಣೆಗೋಸ್ಕರ ನಾನು ಹೊಡೆದಿದ್ದೇನೆ ಅಷ್ಟೇ. ಹೊಡೆದ್ರೆ ಹೇಗಿದೆ ಉತ್ತರ ಅಂತ. ಕೊನೆಗೆ ಮುಂದೆ ಅಸ್ತ್ರಪಾಶೈ ನ ಶಕ್ಯೋಹಂ. ಕೊನೆ ನಿನ್ನ ಕಡೆಯವರು ಎಲ್ಲರೂ ಸಹ ಏನೆಲ್ಲ ಅಸ್ತ್ರಗಳನ್ನು ಹಾಕಿ ಕಟ್ಟಿದ್ರು, ನಿನ್ನ ಮಗ ಬ್ರಹ್ಮಾಸ್ತ್ರ ಹಾಕಿ ಕಟ್ಟಿದ, ಬಿಟ್ಟ, ಏನೇನೋ ಮಾಡ್ದ. ಒಂದು ನೆನಪಿಟ್ಟುವ ರಾವಣ, ಇದು ಯಾವ ಅಸ್ತ್ರವೂ ನನಗೇನೂ ಕೆಲಸ ಮಾಡೋದಿಲ್ಲ. ವರ ಇತ್ತಲ್ಲ ದೇವತೆಗಳಿದ್ದು ಅಲ್ವಾ, ಏನೂ ಕೆಲಸ ಮಾಡೋದಿಲ್ಲ. ಆಗ ತಕ್ಷಣ ಪ್ರಹಸ್ತ ಕೇಳಿದಂತೆ, ಹಾಗಿದ್ರೆ ಮತ್ತು ನೀನು ಹೇಗೆ ಬಂದೆ ಒಳಕ್ಕೆ? ಆ ಅಸ್ತ್ರ ಕೆಲಸ ಮಾಡದೆ ಇದ್ಮೇಲೆ ನೀನು ಹೇಗೆ ಒಳಗೆ ಬಂದೆ ಅಂದರೆ ನನ್ನವ್ರ ಜೊತೆ ನೀನು ಹೇಗೆ ಬಂದೆ? ಅವ್ರು ಕಟ್ಟಿತಾನೆ ನಿನ್ನ ಕರ್ಕೊಂಡು ಬಂದಿದ್ದು. ಆಂಜನೇಯ ಹೇಳ್ತಾನೆ, ಅವ್ರು ಕಟ್ಟಿ ನನ್ನನ್ನು ಕರ್ಕೊಂಡು ಬಂದಿದ್ದಲ್ಲ, ಅವ್ರು ಕಟ್ಟಿದ್ದಲ್ಲ, ಅಲ್ಲಲ್ಲೇ ಬಿಚ್ಚೋಗಿದೆ ಅಷ್ಟೂ ಸಹ. ಆದರೆ ಯಾಕೆ ಬಂದೆ ಕೇಳಿದರೆ, ರಾಜಾನಂ ದೃಷ್ಟು ಕಾಮೇನ. ಇದೆ ನಿಧಾನಲ್ಲ 10 ತಲೆ ಅವನು, ಇವನನ್ನು ನೋಡೋದಕ್ಕೆ ಅಂತ ನಾನು ಬಂದೆ. ಈ ಎಲ್ಲ ಅಸ್ತ್ರಗಳು ಎಲ್ಲ ಬಿಡಿಸಿ ಹೋಗಿದ್ದಿದ್ರೂ ಸಹ ಅವೆಲ್ಲ ಕಟ್ಕೊಂಡಿವೆ ಎನ್ನುವ ಹಾಗೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು ಬಂದಿದ್ದು ರಾವಣನನ್ನು ನೋಡೋದಕ್ಕೆ. ಎಂಥ ಮಾತ್ರಿ ಆ ಬುದ್ಧಿ, ಬಲಂ, ಯಶೋ, ಧೈರ್ಯಂ. ಆ ಧೈರ್ಯಕ್ಕೆ ಇದು ಒಂದು ಶತ್ರುಪಾಳಯದಲ್ಲಿ ಹೋಗಿ ನಿಂತು ಆ ದೇಶದಲ್ಲಿ ತನ್ನವರು ಅಂತ ಯಾರೂ ಇಲ್ಲದೆ ಇರುವಾಗ ಅವನು ಕೇಳಿದ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರ ಕೊಡುವಂತಹ ಧೈರ್ಯ ಎಷ್ಟು ಜನರಿಗೆ ಬರ್ತದೆ ರೀ? ಎಲ್ಲರೂ ಹುಜೂರು ಹೇಳೋರೇನೆ. ಇಂತಹ ಸಂದರ್ಭದಲ್ಲಿ ಆಂಜನೇಯನಿಗೆ ಯಾರು ಸಾಟಿ ಅಂದರೆ ಅವನೇ ಸಾಟಿ. ಹಾಗಾಗಿ ಅಂತಹ ಧೈರ್ಯ, ಶತ್ರುಪಾಳಯದಲ್ಲಿ ನಿಂತು ಅವರಿಗೆ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳೋದುಂಟಲ್ಲ, ಅದು ಕೆಚ್ಚದೇ ಇರುವವರಿಗೆ ಮಾತ್ರ ಸಾಧ್ಯ. 56 ಇಂಚಿನವರಿಗೆ ಮಾತ್ರ ಸಾಧ್ಯ. ಗುಳ್ಳೆ ನರಿ ಹಾಗೆ ಇನ್ನೊಂದು ದೇಶಕ್ಕೆ ಹೋಗಿ ನಮ್ಮ ದೇಶವನ್ನು ಟೀಕಾ ಮಾಡೋರಿಗೆ ಇದಾಗದೇ ಇರೋ ಕೆಲಸ ಇದೆಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಕೊನೆಗೆ ಹೇಳ್ತಾನೆ ನೋಡಿ, ಮತ್ತೆ ಪುನಃ ಅವನು ಧೈರ್ಯ ಮೆಚ್ಚಬೇಕು. ಏನು ಅಂದರೆ, ನಾನು ಆಂಜನೇಯ ಪರಿಚಯ ಮಾಡ್ಕೊಳ್ತೇನೆ ತನ್ನನ್ನು. ಸುಗ್ರೀವ ಸಚಿವ, ನಾನು ಸುಗ್ರೀವನ ಸಚಿವ, ಅವನ ಸಂದೇಶದಿಂದ ನಾನು ಇಲ್ಲಿಗೆ ಬಂದೆ. ಯಾಕೆ ಬಂದೆ ಕೇಳಿದರೆ, ರಾವಣ ನೀನು ಸೀತೆಯನ್ನು ಅಪಹರಿಸಿದ್ದೀಯ ಅಂತ ಹೇಳೋದಿಲ್ಲ, ಅಂದರೆ ಇಂಡೈರೆಕ್ಟಾಗಿ ಅವನಿಗೆ ಚುಚ್ಚಬೇಕು. ಏನು ಹೇಳ್ತಾನೆ ಕೇಳಿದರೆ, ರಾಕ್ಷಸೇಶ ಹರೀಶ ತ್ವಾಂ ಭ್ರಾತಾ ಕುಶಲಂ ಪುರವೀತ್. ಆ ಸುಗ್ರೀವ ನನ್ನ ಹತ್ರ ಕೇಳಿದ್ದಾನೆ, ಯಾಕೆಂದರೆ ಅವನ ಅಣ್ಣನಿಗೂ ನಿನಗೂ ತುಂಬ ಗಳಸ್ಯ ಕಂಠಸ್ಯ, ವಾಲಿಗೂ ನಿನಗೂ ಅಲ್ವಾ. ಅಂದರೆ ವಾಲಿ ಕೈಯಲ್ಲಿ ಹಾಕ್ಕೊಂಡು ಬಂದಿನಂತ ಅವನು ಹಿಂಗೆ ಬಿಟ್ಟಿದ್ನಲ್ಲ, ನೆನಪಿದೆ ಅಲ್ವ ನಿನಗೆ? ಅವನು ತಮ್ಮ ನಿನಗೆ ಕೇಳಿದಾನೆ, ರಾವಣ ಯೋಗಕ್ಷೇಮ ವಿಚಾರಿಸಿದ್ದೇನೆ ಅಂತ ಹೇಳು ಅಂತೇಳಿ. ಅಂಬಾಸಡರ್ ಹೇಗಿರಬೇಕು ಅನ್ನೋದಕ್ಕೆ ಇದಕ್ಕಿಂತ ಸುಂದರವಾದಂಥ ನಿದರ್ಶನ ನಮಗೆ ಸಿಗೋದಿಲ್ಲ. ಹೇಗೆ ಕೊನೆಗೆ ಹೇಳ್ತಾನೆ, ತಸ್ಯ ಭಾರ್ಯಾ ಜನಸ್ಥಾನೇ. ಆ ಸುಗ್ರೀವನ ಗೆಳೆಯನಾದಂಥ ರಾಮನ ಪತ್ನಿ ಜನಸ್ಥಾನದಲ್ಲಿ ದಂಡಕ ಪಂಚವಟಿಯಲ್ಲಿ ಅವಳನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ರು ರಾವಣ. ಕೊನೆಗೆ ಅವಳನ್ನು ಹುಡುಕೋದಕ್ಕೆ ಎಲ್ಲ ಕಡೆಗೂ ಸಹ ರಾಮನ ಆತ್ಮೀಯ ಗೆಳೆಯನಾದಂತಹ ಸುಗ್ರೀವ ಎಲ್ಲ ಕಡೆಗೂ ಸಹ ವಾನರನ್ನು ಕಳಿಸಿದ. ನಾನು ಹುಡುಕ್ತಾ ಬಂದೆ. ಆ ಸೀತೆಯನ್ನು ನಾನು ನಿನ್ನ ಅಶೋಕವನದಲ್ಲಿ ನೋಡೋದಾ? ಏನು ಅನ್ನಿಸ್ಬೇಕು ಅವನಿಗೆ? ಅಂದರೆ ಅವನು ಜನರ ಎದುರಿಗೆ ನೀನು ಕಳ್ಳ ಅಂತ ಹೇಳಿದರೆ ಬೇಸರ ಆಗತ್ತೆ, ಹೇಳಬಾರ್ದು, ಆದರೆ ಅವನು ಕಳ್ಳ ಅಂತ ಅನ್ನಿಸ್ಬೇಕು ಅವನಿಗೆ.
ಹಾಗಾಗಿ ನೋಡಿದರೆ ಸೀತೆ ಅಶೋಕವನದಲ್ಲಿ ಕಂಡ್ಲು ನನಗೆ. ಸತೇನ ನೈತ ಸಂಖ್ಯೆ ಶರೇಣ ಐಕೇನ ವಾನರ. ಒಂದು ನೆನ್ಪಿಟ್ಕೊ ನೀನು, ಆ ಸುಗ್ರೀವನ ಅಣ್ಣ ಇದ್ನಲ್ಲ ವಾಲಿ, ಅವನು ನಿನ್ನನ್ನು ಬಗಲಲ್ಲಿ ಹಾಕ್ಕೊಂಡು ಹೋಗಿದ್ದ 4 ಸಮುದ್ರಕ್ಕೆ. ಆ ವಾಲಿಯನ್ನ ಆ ಸೀತೆಯ ಗಂಡ ರಾಮ ಒಂದೇ ಬಾಣದಲ್ಲಿ ತೆಗೆದು ಬಿಟ್ಟಿದ್ದಾನೆ. ಏನು ಹೇಳ್ದಂಗೈತೆ ಗೊತ್ತಾಯ್ತಾ? ಒಂದೇ ಬಾಣದಲ್ಲಿ ತೆಗೆದಿದ್ದಾನೆ. ನಿನ್ನನ್ನು ತೆಗೆಯೋದು ಅವನಿಗೆ ಏನು ಕಷ್ಟ ಅಲ್ಲ. ಒಂದು, ಅದರ ಜೊತೆಗೆ ಮಾನುಷಃ ರಾಮ ರಾಘವ, ಅವನು ಯಾರು? ಮನುಷ್ಯ. ನೀನು ಕೇಳಿದ ವರದ ಪಟ್ಟಿಯಲ್ಲಿ ಮನುಷ್ಯರಿಂದ ತನಗೆ ಮರಣ ಬರಬಾರ್ದು ಅಂತಿಲ್ಲ. ಸರಿಯಾ ನೋಡು, ಅಮೆಂಡ್ಮೆಂಟ್ ಹ್ಯಾಂಗೆ ಮಾಡ್ಕೊಂಡಿದೀಯ ಅಂತ. ಹಾಗಾಗಿ ನೆನಪಿಟ್ಕೋ, ಮೊದಲನೇದಾಗಿ ರಾಮ ಮಾನುಷ ಸಾಲದಕ್ಕೆ ನಿನ್ನ ಶತ್ರುವನ್ನು ಯಾವನ ಹೆಸರು ಕೇಳಿದ್ರೆ ನೀನು ಗಡಗಡ ನಡುಕ್ತಿದ್ಯೋ ಅಂಥ ವಾಲಿಯನ್ನು ಒಂದೇ ಬಾಣದಿಂದ ಮುಗಿಸಿದ್ದಾನೆ. ನಿನ್ನನ್ನು ತೆಗೆಯೋದು ಯಾವ ಲೆಕ್ಕ ಅವನಿಗೆ? ಈ ರೀತಿಯ ಹೇಳಬೇಕಿದ್ರೆ ತಸ್ಮಾತ್ ಪ್ರಾಣ ಪರಿತ್ರಾಣಂ ಕಥಂ ರಾಜನ್ ಕರಿಷ್ಯಸಿ. ಕೊನೆಗೆ ಒಂದು ಪ್ರಶ್ನೆ ಕೇಳ್ಬಿಡ್ತಾನೆ. ಹೀಗಿರುವಾಗ ಆ ರಾಮನ ಕೈಯಿಂದ ನೀನು ಹೇಗೋ ಬಚಾವಾಗ್ತೀಯೇ? ಅವನು ಸಭಾಮಂಟಪದಲ್ಲಿ ಮಂತ್ರಿಗಳು ಸಾಲು ಸಾಲು, ವಿಭೀಷಣ, ಇಂದ್ರಜಿತು ಎಲ್ಲರೂ ಇದ್ದಾರೆ. ಎಲ್ಲ ಶುದ್ಧ ಪಟಿಂಗ್ರೆ ಎಕ್ಸೆಪ್ಟ್ ವಿಭೀಷಣ. ಅಂಥವರ ಮಧ್ಯೆಯಲ್ಲಿ ಇಂಥ ಮಾತನ್ನು ಹೇಳಿ ಪ್ರಶ್ನೆ ಕೇಳ್ತಾನೆ ಅಂದರೆ ಅವನ ಅದಟು, ಅವನ ಧೈರ್ಯ ಹೇಗಿರ್ಬೇಕ್ರಿ. ನಾವಾದ್ರೆ ಬೆವ್ತು ಹೋಗ್ತಿದ್ವಿ ಪ್ರಾಯಶಃ ಅಲ್ವಾ? ಹಾಗಾಗಿ ಆಂಜನೇಯ ಕೊನೆಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಅವನಿಗೆ ನಾಚಿಕೆ ಆಗ್ಬಿಡ್ತು ರಾವಣನಿಗೆ. ಏನು ಒಳ್ಳೆ ಹಾಡಿ ಹಗಲು ನಾನು ಮಾಡಿದ್ದ ಹಾಗಾಗಿ ಹೇಳ್ತಾ ಇದ್ದಾನಲ್ಲ ಇವನು ಹೀಗೆ ಅಂತ. ಕೊನೆಗೆ ಅವನನ್ನು ಸಾಯಿಸಬೇಕು ಅಂತ ಮುಂದಾಗ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ರಾಜದೂತನನ್ನು ಸಾಯಿಸಬಾರ್ದು ಯಾವಾಗಲೂ, ಬೇಕಿದ್ರೆ ಶಿಕ್ಷೆ ಕೊಡು ಹೀಗೆ ಅಂತ. ಕೊನೆಗೆ ವಿಚಾರ ಮಾಡ್ತಾನೆ. ಅಷ್ಟೊತ್ತಿಗೆ ಆಂಜನೇಯ ಹಿಂಗೆ 2 ಸಲ ಎತ್ತಿ ಹಾಕಿದ್ದ ಬಾಲನ್ನು, ಮಾಡೋ ಇದಕ್ಕೆ ಅಂತ ಹೇಳಿ ವ್ಯವಸ್ಥೆನ. ಕೊನೆಗೆ ಹಳೆಯ ಬಟ್ಟೆ, ಲಂಕೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಏನಿದೆ ಎಲ್ಲರೂ ಸಹ ನಿಮಗೆ ಬೇಡದೆ ಇರೋ ಬಟ್ಟೆಯನ್ನು ನಮಗೆ ಕೊಡಬಹುದು ಅಂತ ಹೇಳಿ ತರಿಸಿ ಸುತ್ತಿ, ಇವ್ರು ಸುತ್ತ ಹೋದಂಗೆ ಬಾಲ ಉದ್ದ ಮಾಡ್ತಾ ಹೋದ ಅವನು. ಯಾಕೆಂದ್ರೆ ಇಡೀ ಲಂಕೆಗೆ ಬೆಂಕಿ ಹಚ್ಚಬೇಕಲ್ಲ ಅಂತೇಳಿ ಅವನು ವಿಚಾರ ಮಾಡ್ದ. ಕೊನೆಗೆ ಹಚ್ಚಿದ. ವಿಭೀಷಣ ಮನೆ ಒಂದನ್ನು ಬಿಟ್ಟು ಎಲ್ಲರ ಮನೆಗೂ ಸಹ ಕಿಟಕಿ ಒಳಗಡೆ ಬಾಲ ತೂರಿದ್ದು, ಬೆಂಕಿ ಹಚ್ಚಿದ್ದು ಅಷ್ಟೇ. ಕೊನೆಗೆ ಮುಂದೆ ಅಂಗದ ಹೋಗ್ತಾನೆ. ಆವಾಗ ಹೋದಾಗ ಅವನನ್ನು ನೋಡಿ ಆಂಜನೇಯ ಅಂತ ಅಂದ್ಕೊಂಡು ಚೀತ್ಕಾರ ಮಾಡ್ತಾರೆ. ಪುನರಾಯಾನ್ ಮಹಾಕಪಿ, ಓ ಮತ್ತೆ ಬಂದ್ಬಿಟ್ನಲ್ಲಪ್ಪ ಅದೇ ಕಪಿ ಅಂತ ಹೇಳಿ. ಬಂದವನು ಅಂಗದ, ಆಂಜನೇಯ ಅಲ್ಲ. ಆದರೆ ಅವರಿಗೆ ಯಾವುದೇ ಒಂದು ಕಪಿ ನೋಡಿದ್ರು ಸಹ ಏನಾಗಿ ಕಾಣ್ತಿದ್ದ ಅಂತಂದರೆ ಆಂಜನೇಯನೇ ಬಂದ ಎನ್ನುವ ಹಾಗೆ ಅವರು ಭಾವಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಆಂಜನೇಯ ಅವರನ್ನು ಹೆದರುವಂತೆ ಮಾಡಿಬಿಟ್ಟಿದ್ದ. ಕೊನೆಗೆ ಆ ರಾವಣನ ಅಲ್ಲಿ ಶಸ್ತ್ರಾಗಾರಕ್ಕೆ ಹೋಗಿ ಅಲ್ಲೂ ಬೆಂಕಿ ಇಟ್ಟಿದ್ದಾನೆ. ನಂಬ್ತೀರ ಬಿಡ್ತೀರ, ಇಡೀ ರಾವಣನ ಸೈನ್ಯದ 1/4 ಭಾಗ ಇವನೇ ಮುಗಿಸ್ಬಿಟ್ಟಿದ್ದಾನೆ. ಇನ್ನು 3 ಭಾಗ ಯಾಕ್ರಿ ಬಿಟ್ಟ ಅಂದರೆ, 1 ಭಾಗ ರಾಮನಿಗೆ ಬಿಟ್ಟ, ಇನ್ನೊಂದು ಭಾಗ ಲಕ್ಷ್ಮಣನಿಗೆ ಬಿಟ್ಟ, ಇನ್ನೊಂದು ಭಾಗವನ್ನು ಸುಗ್ರೀವನಿಗೆ ಬಿಟ್ಟ. ಎಲ್ಲವನ್ನು ಮುಗಿಸ್ಬಿಟ್ರೆ ಯಾಕೋ ನಮಗೇನು ಇಡಲಿಲ್ಲ ಅಂತ ಕೇಳ್ಬಿಟ್ರೆ ಅಲ್ವಾ? ಹೀಗೆ ಅದನ್ನು ಮುಗಿಸ್ಕೊಂಡು ಆಂಜನೇಯ ಮತ್ತೆ ಪುನಃ ಸೀತಾದೇವಿಯನ್ನು ಕಂಡು ಬರ್ತಾನೆ. ಸೀತಾದೇವಿ ತನ್ನ ಆ ಚೂಡಾರತ್ನವನ್ನು ಕೊಡ್ತಾಳೆ. ಅದನ್ನು ಅತ್ಯಂತ ಶ್ರದ್ಧೆಯಿಂದ ಎದ್ಕೊಂಡಂಥ ಆಂಜನೇಯ ತನ್ನ ಕಣ್ಣಿಗೆ ಒತ್ತಿಕೊಂಡು ಅದನ್ನು ಭದ್ರವಾಗಿ ಇಟ್ಕೊಂಡು ನೇರವಾಗಿ ಹಿಂತಿರುಗಿ ಬರ್ತಾನೆ. ಬರಬೇಕಿದ್ರೆ ಸಮುದ್ರದಲ್ಲಿ ಅವನು ಬರುವ ಬಹಳ ದೂರದಲ್ಲಿ ಇನ್ನೂ ಮಹೇಂದ್ರ ಪರ್ವತ ಅಲ್ಲುಂಟು. ಆಗಲೇ ಒಂದು ಗುಟ್ರು ಹಾಕಿದ್ನಂತೆ ಆಂಜನೇಯ, ಯಾಕೆಂದ್ರೆ ತನ್ನ ಸ್ನೇಹಿತರಿಗೆ ಸುದ್ದಿ ಕೊಡಬೇಕಲ್ಲಂತ. ಆಗ ಪಾಪ ಅವರೆಲ್ಲರೂ ಸಹ ಏನು ಸುದ್ದಿ ತರ್ತಾನೋ ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾರೆ ಅವರು. ಏಕೆಂದರೆ ಅವರಿಗೆ ಜೀವನ ಮರಣದ ಪ್ರಶ್ನೆ. ಈಗ ಆಂಜನೇಯ ಸೀತೆ ಸಿಗಲಿಲ್ಲ ಅಂತಾದರೆ ಅವರೆಲ್ಲರೂ ಸಹ ಸುಗ್ರೀವನ ಶಿಕ್ಷೆಯ ಖಡ್ಗಕ್ಕೆ ತಲೆ ಒಡ್ಬೇಕಲ್ವಾ? ಹಾಗಾಗಿ ಆಂಜನೇಯ ಏನು ತರ್ತಾನೆ ಅನ್ನುವಂಥ, ಪ್ರಾಯಶಃ ನಮ್ಮಲ್ಲಿ ಒಂದು ಶಬ್ದ ಹೇಳ್ತಾರಲ್ಲ, ಬಾಯಲ್ಲಿ ಅಕ್ಕಿಕಾಳು ಹಾಕ್ಕೊಂಡು ಕೂತಿದ್ದಾರೆ ಅಂತ. ಏನಾಗುತ್ತೋ 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 ಅಂತ ಹಾಗೆ ಕಾಯ್ತಾ ಇದ್ದಾರೆ. ಇನ್ನೇನು ಆಗ ಅಷ್ಟು ದೂರ ಆಗಲೇ ಒಂದು ಗುಟ್ರ ಹಾಕಿದ. ಅವನ ಗರ್ಜನೆಯನ್ನು ನೋಡಿದಾಗಲೇ ಹೇಳ್ದಂತೆ, ಸೀತೆಯನ್ನು ನೋಡಿ ಬಂದಿದ್ದಾನೆ ಅಂತ. ಅದನ್ನು ನೋಡ್ತಾ ಇದ್ರೆ ಓದ್ತಾ ಇದ್ರೆ ನಮಗೊಂದು ರೀತಿಯ ಎಲ್ಲೋ ಒಂದು ರೀತಿ ಆಂಜನೇಯನ ಆವೇಶ ಆಗಿಬಿಡ್ತದೆ ಅಷ್ಟರ ಮಟ್ಟಿಗೆ.
ಹಾಗೆ ಅಷ್ಟು ಸುಂದರವಾದಂಥ ವರ್ಣನೆಯನ್ನು ವಾಲ್ಮೀಕಿ ಮುನಿಗಳು ಮಾಡ್ತಾರೆ. ಹಾಗೆ ಹೇಳ್ತಾರೆ ಎಲ್ಲರೂ ಸಹ. ಅವನ ಈ ಗರ್ಜನೆಯನ್ನೇ ಕೇಳಿದರೆ ಹೇಳುತ್ತೆ ಸೀತೆಯನ್ನು ಅವನು ನೋಡಿದ್ದು ಸತ್ಯ, ಅಲ್ಲಿದ್ದರೆ ಈ ರೀತಿಯಾಗಿ ಗರ್ಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಂತೋಷಪಟ್ಟು ಕೊನೆಗೆ ಎಲ್ಲರೂ ಸಹ ಅವನು ಕಾಯ್ತಾ ಇರ್ತಾರೆ. ಬಾ 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 ನೋಡಬೇಕು ಅಲ್ಲಿ ಅವರ ಒಂದೊಂದು ಕೋತಿಯೂ ಸಹ ನಾನು ಮೊದಲು ಆಂಜನೇಯನ ಮುಟ್ಟಬೇಕು ಅಂದರೆ ಮರ ಹತ್ತಿ ಹಿಂಗೆ ಕೈ ಚಾಚಿದ್ರಂತೆ ಮೊದಲು. ಈಗ ನಮ್ಮಲ್ಲಿ ಯಾರೂ ಮಾಡದೆ ಅಂತ ಒಂದು ದೊಡ್ಡ ಕೆಲಸ ಒಬ್ಬ ಮಾಡ್ದೆ ಅಂತ ಇಟ್ಕೊಳ್ಳಿ, ಬಂದ ತಕ್ಷಣ ಸ್ನೇಹಿತರು ಪರಿಚಿತರು ಏನು ಮಾಡ್ತಾರೆ, ಸುತ್ತುವರಿತಾರೆ ಅಲ್ವಾ. ಮೊದಲು ಅವನ ಹತ್ರ ಹೋಗಿ ಹ್ಯಾಂಡ್ಶೇಕ್ ಮಾಡೋದು, ಅದು ತಾನು ಮೊದಲು ಮಾಡಬೇಕು ಅಂತ ಎಲ್ಲರಿಗೂ ತಾ ಮುಂದೆ ಹೀಗೆ ಅಂತೇಳಿ ಕೊನೆಗೆ ಈ ರೀತಿಯಾಗಿ ಅವರ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಕೊನೆಗೆ ಆಂಜನೇಯ ಎಲ್ಲ ವಿಚಾರವನ್ನು ಹೇಳ್ತಾನೆ. ಹೇಳಿ ಆದಮೇಲೆ ಕೊನೆಗೆ ಮತ್ತೆ ಅವರೆಲ್ಲರೂ ಸಹ ರಾಮನ ಹತ್ರ ಹೋಗ್ತಾರೆ, ಮುಂದಿನ ಕಾರ್ಯದ ಬಗ್ಗೆ ವಿಚಾರ ಮಾಡ್ತಾರೆ. ಆ ವಿಚಾರ ಮಾಡಿ ಆದಮೇಲೆ ಕೊನೆಗೆ ಯುದ್ಧ ತೀರ್ಮಾನ ಆಗುತ್ತೆ. ಆ ಯುದ್ಧ ಸಂದರ್ಭದಲ್ಲಿ ಅದೊಂದು ಸಂದರ್ಭ ಹೀಗೆ ಬರುತ್ತೆ, ಏನು ಅಂತಂದರೆ ರಾವಣನ ಅಷ್ಟಘಂಟ ಎನ್ನುವಂಥ ಒಂದು ಶಕ್ತಿಯಾಯುಧ ಯುದ್ಧದಲ್ಲಿ ಲಕ್ಷ್ಮಣನನ್ನು ಮೂರ್ಛಿತನನ್ನಾಗಿ ಮಾಡುತ್ತೆ. ಲಕ್ಷ್ಮಣ ನೆಲಕ್ಕೆ ಬಿದ್ದು ಬಿಡ್ತಾನೆ. ಆಗ ಇವನನ್ನು ಅಪಹರಿಸಿಕೊಂಡು ಲಂಕೆಗೆ ಹೋಗೋಣ ಅಂಥೇಳಿ ರಾವಣ ಬಂದು ಅವನನ್ನು ಎತ್ತಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆಂಜನೇಯ ಬಂದು ಅವನಿಗೆ ಒಂದು ಗುದ್ದುತ್ತಾನೆ. ಹೀಗೆ ಗುದ್ದಿದ ಹೊಡೆತಕ್ಕೆ ರಾವಣ ಗಿರಿಗಿಟಿ ಹೊಡೆದ್ಬಿಟ್ಟ. ಹೀಗೆ ಅಷ್ಟು ಏಟನ್ನು ಅವನಿಗೆ ಪರಿಚಯಿಸಿದ ತಕ್ಷಣ ಅವನನ್ನು ತಳ್ಳಿ ಅವನ ಹತ್ರ ಲಕ್ಷ್ಮಣನ ಎತ್ತಲಿಕ್ಕೆ ಆಗಲಿಲ್ಲ. ರಾವಣ ಬಿದ್ದ. ಲಕ್ಷ್ಮಣ ರಾಮನ ಧ್ಯಾನ ಮಾಡಿ ಲಕ್ಷ್ಮಣನನ್ನು ಪ್ರಾರ್ಥಿಸಿ ಕೈ ಹಾಕಿದಾಗ ಹತ್ತಿ ಎದ್ಬಿಟ್ಟ. ಅವನನ್ನು ಕರ್ಕೊಂಡು ಬಂದು ರಾಮನ ಶಿಬಿರಕ್ಕೆ ತಂದು ಅವನಿಗೆ ಏನು ಚಿಕಿತ್ಸೆ ಬೇಕು ಅದನ್ನೆಲ್ಲ ಮಾಡ್ತಾನೆ. ಈ ಸಂದರ್ಭದಲ್ಲಿ ರಾಮ ಒಂದು ಮಾತು ಹೇಳ್ತಾನೆ ಆಂಜನೇಯನ ಬಗ್ಗೆ. ಅದು ಎಂಥ ವಿಶ್ವಾಸ ಅವನಿಗೆ. ವಾಯುಸೂನೋ ಸುಹೃತ್ವೇನ ಭಕ್ತಿಯ ಪರಮೆಯ ಚ ಸಹ. ಆಂಜನೇಯನಿಗೆ ಲಕ್ಷ್ಮಣನ ಮೇಲಿರುವಂಥ ಭಕ್ತಿ ಶ್ರದ್ಧೆಯಿಂದಾಗಿ ಶತ್ರುಣಾಂ ಅಪ್ರಕಂಪ್ಯೋಪಿ, ಶತ್ರುಗಳಿಗೆ ಲಕ್ಷ್ಮಣ ಅಪ್ರಕಂಪ್ಯ ಅಂದರೆ ಬಿದ್ದಂಥ ಲಕ್ಷ್ಮಣನನ್ನು ಎತ್ತಲಿಕ್ಕಾಗಲಿಲ್ಲ ರಾವಣನಿಗೆ. ಅಂಥ ಲಕ್ಷ್ಮಣ ಆಂಜನೇಯ ಕೈ ಹಾಕಿದಾಗ ಲಘುತ್ವಂ ಅಗಮತ್ ಕಪೇಹೇ, ಹತ್ತಿಯಷ್ಟು ಹತ್ತಿರ ಆಗಿಬಿಟ್ಟ, ಹಗುರ ಆಗಿಬಿಟ್ಟ. ಹೀಗೆ ಅಂತ ಸ್ವತಃ ರಾಮನೇ ಅವನ ಆ ಒಂದು ಶಕ್ತಿಯನ್ನು ಈ ರೀತಿಯಾಗಿ ಹೇಳ್ತಾನೆ, ಹೊಗಳ್ತಾನೆ. ಹೀಗೆ ಅಂತ ಯುದ್ಧ ಸಂದರ್ಭದಲ್ಲಿ ಅವನು ಮಾಡಿದಂಥ ಒಂದೊಂದು ಕೆಲಸವೂ ಸಹ ಅದ್ಭುತವಾದಂಥದ್ದು. ಎಷ್ಟರ ಮಟ್ಟಿಗೆ ಅಂತಂದರೆ ಆ ರಾಮಲಕ್ಷ್ಮಣರು ಮೂರ್ಛಾ ಸ್ಥಿತಿಗೆ ಹೋದಾಗ ಇಡೀ ಪರ್ವತವನ್ನೇ ವಿಶಲ್ಯಕರಣಿ ಸಂಧಾನಕರಣಿ ಎಲ್ಲ ಔಷಧಗಳನ್ನು ಕೂಡಿದಂಥ ಪರ್ವತ ಶಿಖರವನ್ನೇ ತುಂಡರಿಸಿ ಎತ್ಕೊಂಡು ಬಂದಲ್ಲ ಆತ, ಇದನ್ನು ಬೇರೆಯವರು ಯಾರು ಮಾಡೋದಕ್ಕೆ ಸಾಧ್ಯ? ಹೀಗಂತೆಲ್ಲ ಹೇಳಿ ರಾಮ ಅವನ ಬಗ್ಗೆ ಪದೇ ಪದೇ ಮಧ್ಯದಲ್ಲಿ ಹೊಗಳ್ತಾನೆ. ಅದಾದಮೇಲೆ ಕೊನೆಗೆ ಮುಂದೆ ರಾಮ ವನವಾಸ ಮುಗಿಸಿ 14 ವರ್ಷ ಮುಗಿದು ಒಂದು ದಿನ ತಡ ಆದರೂ ಸಹ ನಾನು ಕಾಯುವುದಿಲ್ಲ, ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭರತ ಹೇಳಿದ್ದ ಚಿತ್ರಕೂಟದಲ್ಲಿ, ಮರಿಬೇಡಿ. ಆಗಲೇ ಆಗೋಯ್ತು ಒಂದು ತಿಂಗಳ ಹತ್ರ. ನಾವು ಮರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಮಯ ಆಗಿಬಿಟ್ಟಿದೆ ಹೀಗೆ ಅಂತ. ಹಾಗಾಗಿ ಈಗ ರಾಮ ವಿಚಾರ ಮಾಡ್ತಾನೆ. ಅಮಾವಾಸ್ಯೆ, ಫಾಲ್ಗುಣ ಮಾಸದ ಅಮಾವಾಸ್ಯೆ ಆಯಿತು. ಮಾರನೇ ದಿವಸನೇ ಅಲ್ಲಿಗೆ ಸರಿಯಾಗಿ ಇನ್ನೇನು ಹೊರಟ್ರೆ ಆ ಫಾಲ್ಗುಣ ಮಾಸದ ಪಂಚಮಿಗೆ ಸರಿಯಾಗಿ 14 ವರ್ಷ ಆಗತ್ತೆ. ಹಾಗಾಗಿ ರಾಮ 14ನೇ ವರ್ಷ ಸರಿಯಾಗಿ ಪಂಚಮಿಗೆ ಅಥವಾ ಷಷ್ಠಿಗೆ ವಾಪಸ್ ಬರಬೇಕು ಅಲ್ಲಿಗೆ. ಹಾಗೆ ವಿಚಾರ ಮಾಡಿ ಕೊನೆಗೆ ತಾನು ಅಷ್ಟು ಬೇಗ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲ ಅಂತ ವಿಚಾರ ಮಾಡ್ತಾನೆ. ಯಾಕೆಂದರೆ ಲಂಕೆಯಲ್ಲಿ ಒಂದು ಸ್ವಲ್ಪ ಕರ್ತವ್ಯ ಉಂಟು, ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಬೇಕು. ಹಾಗಾಗಿ ಮಾರನೆಯ ಸಹ ಲಕ್ಷ್ಮಣನನ್ನು ಕಳಿಸಿ, ತಾನು ಇನ್ನೂ ಅವಧಿ ಮುಗಿಲಿಲ್ಲ ಅಂಥೇಳಿ ಯಾವುದೇ ನಗರದ ಒಳಗೆ ರಾಮ ಹೋಗುವಂತಿಲ್ಲ, ವನವಾಸದ ನಿಯಮ ಅದು. ಹಾಗಾಗಿ ಲಕ್ಷ್ಮಣನನ್ನು ಕಳಿಸಿ ವಿಭೀಷಣನಿಗೆ ಪಟ್ಟಾಭಿಷೇಚನವನ್ನು ಮಾಡಿಸ್ತಾನೆ. ಅದಾದಮೇಲೆ ಕೊನೆಗೆ ಇನ್ನೇನು ಆ ಪಂಚಮಿ ತಿಥಿ ಹತ್ತಿರ ಬರ್ತಾ ಇದೆ, ನಾಳೆ ಅಷ್ಟರೊಳಗೆ ಅನ್ನೋ ಹಾಗೆ ರಾಮ ತಕ್ಷಣ ಆಂಜನೇಯನ ಕರೆದು ಹೇಳ್ತಾನೆ, ನಾನು ಪುಷ್ಪಕವಿಮಾನದಲ್ಲಿ ಬರ್ತೇನೆ, ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಸ್ವಲ್ಪ ಕೆಲಸ ಉಂಟು, ಅವ್ರನ್ನ ಕಂಡು ನಮಸ್ಕರಿಸಿ ಬರ್ತೇನೆ. ಹಾಗಾಗಿ ನಾನು ಬರೋ ಸ್ವಲ್ಪ ವಿಳಂಬ ಆದೀತು. ನನ್ನ ವಿಳಂಬವನ್ನು ಸಹಿಸದೇ ಇರುವಂಥ ನನ್ನ ತಮ್ಮನ ಅಂಥ ಭರತ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಸಿದ್ಧನಾಗಿರ್ತಾನೆ. ಹಾಗಾಗಿ ನೀನು ಹೋಗಿ ಅವನು ಅಗ್ನಿ ಪ್ರವೇಶ ಮಾಡುವುದನ್ನು ತಡಿಬೇಕು, ರಾಮ ಬರ್ತಾನೆ ಅನ್ನೋದನ್ನು ಹೇಳಬೇಕು. ಈ ಆಂಜನೇಯ ಇಲ್ಲದಿದ್ದರೆ
ರಾಮನ ಕೆಲಸ ಎಲ್ಲ ಏನಾಗ್ತಿತ್ತು ಒಂದ್ಸಲ ವಿಚಾರ ಮಾಡಿರಿ. ಹೆಜ್ಜೆ ಹೆಜ್ಜೆಗೂ ಸಹ ರಾಮನ ಈ ಪ್ರತಿಯೊಂದು ತೊಂದರೆಗೂ ಆಪತ್ತಿಗೂ ಸಹ ಪ್ರಭು ನಾನಿದ್ದೇನೆ ಅಂತ ಮುಂದೆ ಬಂದಂಥ ಒಬ್ಬ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯೇ ಆಂಜನೇಯ. ಕೊನೆಗೆ ಅಶೋಕಜೈಹಿ ಪ್ರೀತಿಮಯೈಹಿ ಪ್ರತಿಮಾಲಿಂಗ್ಯ ಸಂಭ್ರಮಾತ್. ಕೊನೆಗೆ ಆಂಜನೇಯ ಬರ್ತಾ ಇರ್ತಾನೆ. ಹಾಗೆ ಬರುವಾಗ ಇಲ್ಲೇನು ಆಗಲೇ ಆ ನಂದಿಗ್ರಾಮದಲ್ಲಿ ಅವನು ಅಗ್ನಿಕುಂಡ ಮಾಡಿ ಇನ್ನೇನು ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ, ಅವನು ಹಾಕಬೇಕು ಅಂಥೇಳಿ, ಅಗ್ನಿ ಒಳಗಡೆ ಜಿಗಿಬೇಕು ಅಂಥೇಳಿ. ಆಗ ಅಲ್ಲಿಂದನೇ ಆಂಜನೇಯ ಹೇಳ್ತಾನೆ, ಮಾಡಬೇಡ ಆ ಕೆಲಸನ ಅಂಥೇಳಿ. ಯಾರು ಹೇಳ್ತಾರೆ ನನಗೆ ಅಗ್ನಿ ಪ್ರವೇಶ ಮಾಡಬೇಡ ಅಂಥೇಳಿ ಇಲ್ಲಿ ಅಂತ ತಲೆ ಎತ್ತಿ ನೋಡಿದರೆ ಅಪರಿಚಿತವಾದಂಥ ಒಂದು ಆಕಾರ ಬರ್ತಾ ಉಂಟು. ಯಾಕೆಂದರೆ ಭರತ ಈವರೆಗೆ ಆಂಜನೇಯನನ್ನು ನೋಡಿದವನಲ್ಲ, ಆಂಜನೇಯನಿಗೂ ಭರತನ ಪರಿಚಯ ಇಲ್ಲ. ಕೇವಲ ರಾಮ ಹೇಳಿದಂಥ ಲಕ್ಷಣದ ಮೇಲೆ ಇವನೇ ಭರತ ಇರಬೇಕು ಅಂಥೇಳಿ ಆ ನಂದಿಗ್ರಾಮಕ್ಕೆ ಬಂದು ಹೇಳ್ತಾನೆ. ಕೊನೆಗೆ ಶಿಷೇಚ ಭರತ ಶ್ರೀಮಾನ್ ವಿಪುಲೈ ಅಶ್ರು ಬಿಂದುಭಿ. ಆಂಜನೇಯ ಹೇಳ್ತಾನೆ, ನಾನು ರಾಮದೂತ. ಆ ಹೆಸರನ್ನು ಹೇಳಿಕೊಳ್ಳುವುದರಲ್ಲೇ ಅಷ್ಟು ಸಂತೋಷ, ಅಷ್ಟು ಸಮಾಧಾನ. ರಾಮದೂತ, ರಾಮದಾಸ ಅಂತ ಆ ಹೆಸರನ್ನು ಇವತ್ತಿಗೂ ಸಹ ಇಟ್ಕೊಂಡು ನಮ್ಮ ಇತಿಹಾಸದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಛಾಪನ್ನು ಮೂಡಿಸಿದಂತಹ ಅಧ್ಯಾತ್ಮ ಪಥಿಕರಿಗೆ ಮಾರ್ಗದರ್ಶನ ಮಾಡುವಂತಹ ಸಜ್ಜನಗಡದಲ್ಲಿ ಆಂಜನೇಯನ ಇನ್ನೊಂದು ರೂಪವನ್ನು ನಾವು ಪ್ರತ್ಯಕ್ಷ ನೋಡ್ತೇವೆ. ಸದ್ಗುರು ಸಮರ್ಥ ರಾಮದಾಸರು ಹೆಸರೇ ಹಾಗೆ, ಅವರು ಯೋಗಪಟ್ಟ ಹಂಗೆ. ಇವತ್ತಿಗೂ ಸಹ ಆ ಜಾಗದಲ್ಲಿ ಹೋಗಿ ನಿಂತರೆ ನಮಗೆ ಅತ್ಯಂತ ಸಮಾಧಾನ, ಶಾಂತಿ, ಯಾವುದೂ ಬೇಡ ಅಂತ ಅನಿಸ್ಬಿಡುತ್ತೆ. ಅಂಥ ಒಂದು ಪವಿತ್ರವಾದಂಥ ತಾಣ. ನನ್ನ ಸ್ನೇಹಿತರು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ನನಗೆ ಈ ವಾತಾವರಣವನ್ನು ಅನುಭವಿಸುವಂಥ ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಸಾಧ್ಯವಾದರೆ ಆ ಜಾಗವನ್ನು ನೋಡಲೇಬೇಕು ನಾವೆಲ್ಲರೂ ಸಹ. ಯಾಕೆಂದರೆ ನಾವು ರಾಮಾಯಣದ ಕಾಲದ ಆಂಜನೇಯನ ನೋಡಲಿಲ್ಲ, ಆದರೆ ಸಮರ್ಥ ರಾಮದಾಸರು ನಮ್ಮ ಕಾಲಕ್ಕೂ ಅವ್ರ ಕಾಲಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಕೇವಲ 300 ವರ್ಷಗಳ ಹಿಂದೆ ಇರುವಂಥವ್ರು. ಸಾಕ್ಷಾತ್ ಆಂಜನೇಯನ ಅವತಾರ, ಅವರ ಮೂರ್ತಿ ಇರ್ತಂಥದ್ದು. ಅವರು ಉಪಯೋಗಿಸ್ತಾ ಇರುವಂಥ ವಸ್ತುಗಳನ್ನೆಲ್ಲ ನಮಗೆ ಒಂದು ತೋರಿಸಿದ್ರು ಅಲ್ಲಿ, ಅದನ್ನೆಲ್ಲ ನಾವು ನೋಡಿ ಬಂದಿದ್ದೇವೆ ಹೀಗೆ ಅಂತ. ಹಾಗಾಗಿ ಅತ್ಯಂತ ಪವಿತ್ರವಾದಂಥ ಜಾಗ. ಹೀಗೆ ಆಂಜನೇಯ ಈ ಮಾತನ್ನು ಹೇಳಿ ಕೆಳಕ್ಕಿಳಿದು ಬಂದು ರಾಮದೂತ ನಾನು ಅಂತೆಲ್ಲ ಪರಿಚಯ ಮಾಡ್ಕೊಂಡು ಹೇಳಿ ಆದಮೇಲೆ ಭರತನ ಬಾಯಿಯಿಂದ ಒಂದು ಮಾತು ಬರುತ್ತೆ. ಏನು ಅಂದರೆ, ಏತಿ ಜೀವಂತಮಾನಂದಂ ನರಂ ವರ್ಷ ಶತಾದಪಿ. ಮನುಷ್ಯ ಸಾಯದೆ ಬಹಳ ಕಾಲ ಬದುಕಿದರೆ ಒಂದು ದಿವಸ ಅವನಿಗೆ ಒಂದು ಒಳ್ಳೆಯ ದಿವಸ ಬಂದೇ ಬರುತ್ತೆ. ಈ ಮಾತನ್ನು ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು 2 ಬಾರಿ ಹೇಳಿಸ್ತಾರೆ. ಒಮ್ಮೆ ಸೀತೆಯ ಬಾಯಿಯಿಂದ, ನಿನ್ನೆನೂ ಈ ಮಾತು ಬಂದಿತ್ತು, ಆ ಶುಭ ಲಕ್ಷಣಗಳಾಗ್ತಾವಲ್ಲ ಆಗ ಅವಳಲ್ಲಿ ಹೇಳ್ತಾಳೆ. ಅದರ ಜೊತೆಗೆ ಇಲ್ಲಿ ಭರತನೂ ಸಹ ಆ ರಾಮ ಬರುವ ಸುದ್ದಿಯನ್ನು ತಂದಾಗ ಏತಿ ಜೀವಂತಮಾನಂದಂ ನರಂ ವರ್ಷಿತಾದಪಿ, ಅಂದರೆ ಬಹಳ ಕಾಲ ಬದುಕಿದರೆ ಒಂದೆಲ್ಲ ಒಂದು ದಿವಸ ಒಳ್ಳೆಯ ಕಾಲ ಬಂದೇ ಬರ್ತದೆ ಹೀಗೆ ಅಂಥೇಳಿ ಆ ಭರತ ಸಂತೋಷ ಪಡ್ತಾನೆ. ರಾಮ ಕ್ಷೇಮ ಸಮಾಚಾರವನ್ನು ತಂದಂಥ ಆಂಜನೇಯನ್ನು ನೋಡಿದಾಗ ಭರತನಿಗೆ ರಾಮನನ್ನೇ ನೋಡಿದಷ್ಟು ಸಂತೋಷ ಆಯ್ತಂತೆ. ಕೊನೆಗೆ ಆ ಉತ್ತರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಎಲ್ಲರಿಗೂ ರಾಮ ಒಂದೊಂದು ಉಡುಗೊರೆಯನ್ನು ಕೊಡ್ತಾನೆ. ಆಂಜನೇಯನಿಗೆ ಏನು ಕೊಡಬೇಕು? ಏನೂ ಕೊಡಲಿಲ್ಲ ಅವನು. ಆದರೆ ಸೀತೆಗೆ ಏನಾದರೂ ಕೊಡಬೇಕು ಅಂತ ಆಸೆ. ರಾಮ ಏನೂ ಹೇಳ್ತಾ ಇಲ್ಲ, ಸುಮ್ಮನೆ ಇದ್ದಾನೆ. ರಾಮನಿಗೂ ನೋಡೋಣ ಏನು ಕೊಡ್ತಾಳೆ ನನ್ನ ಪತ್ನಿ ಆಂಜನೇಯನಿಗೆ ಅಂತ ಅವನು ಪ್ರಾಯಶಃ ಕುತೂಹಲದಿಂದ ಕಾಯ್ತಾ ಇದ್ದ ಕಾಣುತ್ತೆ. ಕೊನೆಗೆ ತನ್ನ ಕತ್ತಿನಲ್ಲಿರುವಂತಹ ಆ ಹಾರವನ್ನು ಅವಮುಚ್ಚಾತ್ಮನಃ ಕಂಠಾತ್ ಹಾರಂ ಜನಕನಂದಿನಿ ಪ್ರದೇಹಿ ಸುಬಗೆ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ ಅಂಥೇಳಿ ಆ ಹಾರ ರಾಮನೇ ಸೀತೆಗೆ ಕೊಟ್ಟಿದ್ದಾಗಿತ್ತು. ಅದನ್ನು ತನ್ನ ಅತ್ಯಂತ ಸಂಕಟದ ಪರಿಸ್ಥಿತಿಯಲ್ಲಿ ರಾಮನ ವಾರ್ತೆಯನ್ನು ತಂದು ನಾನು ಆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಿಂದ ನನ್ನನ್ನು ಪಾರು ಮಾಡಿದಂಥ ಇವನಿಗಲ್ಲದೆ ಇನ್ಯಾರಿಗೆ ಕೊಡಲಿ ಅಂತ ಆಲೋಚನೆ ಮಾಡ್ತಿದ್ದಾಳೆ. ಆದರೆ ರಾಮ ಕೊಟ್ಟಿದ್ದಾದ್ರಿಂದ ಅವನ ಅನುಮತಿ ಇಲ್ಲೇ ಕೊಡೋದಾದರೂ ಹೇಗೆ ಅಂತ ಸೀತೆಗೆ ಒಂದು ರೀತಿಯಲ್ಲಿ ದುಗುಡ, ದುಮ್ಮಾನ, ಒಂದು ರೀತಿಯ 2 ರೀತಿಯ ಮನಸ್ಸು ಆ ಕಡೆ ಈ ಕಡೆ. ಕೊನೆಗೆ ಹೀಗೇನು ತೆಗೆದು ಸೀತೆ ಹೀಗೆ ಕೊಡಬೇಕು ಅಂತ ಅಂದ್ಕೊಂಡಾಗ ಹೀಗೆ ಒಂದ್ಸಲ ಈ ಕಡೆ ನೋಡಿದ್ಲಂತೆ. ಅದೇ ಸಂದರ್ಭದಲ್ಲಿ ರಾಮನು ಸೀತೆಯನ್ನು ನೋಡಿಬಿಟ್ಟ. ತಕ್ಷಣ ರಾಮ ಹೇಳ್ತಾನೆ, ಪ್ರದೇಹಿ ಸುಭಗೇ ಹಾರಂ,
ಸೀತೆ ಆಹಾರವನ್ನು ಅವನಿಗೆ ಕೊಡು, ಅವನೇ ಯೋಗ್ಯ ಅದಕ್ಕೆ. ಯಾಕೆ ಅಂತಂದರೆ ಯಸ್ಯ ತುಷ್ಟಾಸಿ ಭಾಮಿನಿ, ಈ ಹಾರವನ್ನು ಅವನಿಗೆ ಕೊಡಬೇಕಿದ್ರೆ ನಿನ್ನ ಮನಸ್ಸಿನಲ್ಲಿ ಏನೆಲ್ಲ ವಿಚಾರ ಓಡಾಡ್ತಾ ಉಂಟು ಅಂತ ನನಗೆ ಗೊತ್ತಾಗುತ್ತೆ. ತೇಜ, ಧೃತಿ, ಯಶಃ, ದಾಕ್ಷಂ, ಸಾಮರ್ಥ್ಯಂ, ವಿನಯ, ನಯ, ಎಲ್ಲ ಆಂಜನೇಯಲ್ಲಿ ಈ ಗುಣಗಳು ಮನೆ ಮಾಡಿಬಿಟ್ಟಿದ್ದು. ರಾಮ ಹೇಳುವ ಮಾತು ಇದು, ಬೇರೆಯವರಲ್ಲ ರೀ. ತೇಜಸ್ಸು, ಧೃತಿ ಅಂದರೆ ಧೈರ್ಯ, ಅದರ ಜೊತೆಗೆ ಯಶಸ್ಸು, ಕೀರ್ತಿ, ದಾಕ್ಷ್ಯ ಅಂದರೆ ಆ ಸಾಮರ್ಥ್ಯ, ಅದರ ಜೊತೆಗೆ ವಿನಯ, ನಯ, ನೀತಿ, ನಿಪುಣತೆ, ಇದೆಲ್ಲವೂ ಸಹ ಮನೆ ಮಾಡಿತ್ತು. ಪೌರುಷಂ, ವಿಕ್ರಮೋ, ಬುದ್ಧಿ ಯಸ್ಮಿನ್ ಏತಾನೆ ನಿತ್ಯದ, ಇವೆಲ್ಲವೂ ಸಹ ಆಂಜನೇಯಲ್ಲಿ ಸದಾ ಇರುವಂಥ ಗುಣಗಳು. ಹೀಗೆ ಅವು ಮನೆ ಮಾಡಿಬಿಟ್ಟಿವೆ ಆಂಜನೇಯನಲ್ಲಿ. ಈ ಹಾರವನ್ನು ನೀನು ಅವನಿಗೆ ಕೊಡು ಅಂತ ಸ್ವತಃ ರಾಮನೇ ಈ ರೀತಿಯಾಗಿ ಹೇಳ್ತಾನೆ. ಕೊನೆಗೆ ಉತ್ತರಕಾಂಡದಲ್ಲಿ ಶ್ರೀರಾಮಚಂದ್ರ ತನ್ನ ಅವತಾರವನ್ನು ಪರಿಸಮಾಪ್ತಿ ಮಾಡಬೇಕು. ಆ ಕಾಲದಲ್ಲಿ ಅಂದರೆ ಶ್ರೀರಾಮಚಂದ್ರ ಸರಯೂ ನದಿಯಲ್ಲಿ ಆತ ತನ್ನನ್ನು ನಿರ್ಯಾಣ ಅಂದರೆ ಆತ ತನ್ನ ಮೂಲ ಸ್ಥಾನಕ್ಕೆ ಹೋಗುವಂಥ ಒಂದು ಸಂದರ್ಭ ಅದು. ಆಗ ಎಲ್ಲರಿಗೂ ಸಹ ಮತ್ತೆ ಗೊತ್ತಾಗತ್ತೆ. ಮತ್ತು ಇಡೀ ಅಯೋಧ್ಯೆಯ ಪ್ರಜಾದಿಂದ ಹೇಳ್ತಾನೆ, ಯಾರು ಯಾರಿಗೆ ರಾಮನ ಪರತತ್ವವನ್ನು ಅರಿಬೇಕು ಅಂತುಂಟೋ ಬನ್ನಿ, ಈ ಅವತಾರದಲ್ಲಿ ನನ್ನ ಜೊತೆಗೆ ಬಂದವರಿಗೆ ಎಲ್ಲರಿಗೂ ಸಹ ಮೋಕ್ಷ. ಯಾರೇ ಹೇಳ್ತಾರೆ ಈ ಮಾತನ್ನು? ಆ ರಾಮನ ಸಮಕಾಲದಿದ್ದವರೆಲ್ಲರೂ ಸಹ ಅದೆಂಥ ಪುಣ್ಯಾತ್ಮರೇ ಹೀಗಂತ. ಕೊನೆಗೆ ಆ ವಿಭೀಷಣನಿಗೆ, ಸುಗ್ರೀವನಿಗೆ ಎಲ್ಲರಿಗೂ ಸಹ ರಾಮ ಒಂದೊಂದು ವಸ್ತುವನ್ನು ಕೊಡ್ತಾನೆ. ಹಾಗೆ ಕೊಡುವಾಗ ಆಂಜನೇಯನ ಹತ್ರ ಕೇಳ್ತಾನೆ, ಏನು ಕೊಡಲಿ ನಿನಗೆ ಅಂತ. ಆಗ ಆಂಜನೇಯ ಹೇಳುವಂಥ ಮಾತು, ಸ್ನೇಹೋ ಮೇ ಪರಮೋ ರಾಜನ್ ತ್ವಯಿ ತಿಷ್ಠತು ನಿತ್ಯದ. ಪ್ರಭು, ನನಗೆ ನಿನ್ನ ವಿಷಯದಲ್ಲಿ ಭಕ್ತಿ ತುಂಬಿದ ಸ್ನೇಹ ಸದಾ ಇರಬೇಕು. ಯಾಕೆ ಅಂತಂದರೆ ಭಕ್ತಿಶ್ಚ ನಿಯತಾ ವೀರ ಭಾವೋ ನಾನ್ಯತ್ರ ಗಚ್ಚತು. ನಿನ್ನಲ್ಲಿರುವ ಭಕ್ತಿ ಹೇಗಿರಬೇಕು ಅಂದರೆ, ನಾನು ಒಂದು ಸಲ ರಾಮ ಧ್ಯಾನ ಮಾಡಬೇಕು ಅಂತ ಕುಳಿತರೆ ನನಗೆ ನಿನ್ನ ಈ ಸಗುಣ ರೂಪ ನಿರ್ಗುಣ ರೂಪ ಎರಡೂ ಮನಸ್ಸಿಗೆ ಬರಬೇಕು. ನಿರ್ಗುಣ ರೂಪದಲ್ಲಿ ನಿಲ್ಲಲಿಕ್ಕೆ ಆಗದೇ ಇದ್ದಾಗ ಸಗುಣ ರೂಪದಲ್ಲಿ, ಸಗುಣ ರೂಪ ಮತ್ತು ಪುನಃ ಬೇಸರ ಆಯಿತು ಅಂತ ನಿರ್ಗುಣ ರೂಪದ ಇಡಬೇಕು. ಅಲ್ಲೇ ಇರಬೇಕು ನಾನು ಅಷ್ಟೇ, ಮಹಾಮತ್ಸ್ಯ ನ್ಯಾಯದಂತೆ ಅಂತ. ನಮಗೇನಾಗುತ್ತೆ, ದೇವರ ಮೇಲೆ ಕೂತಿರ್ತೇವೆ, 2 ನಿಮಿಷ 2 ಸೆಕೆಂಡು ಇರುತ್ತೆ ಮನಸ್ಸು. ಅದಾದ್ಮೇಲೆ ತಕ್ಷಣ 4th ಬ್ಲಾಕಿಗೆ ಹೋಗುತ್ತೆ, 8ನೇ ಬ್ಲಾಕಿಗೆ ಬರುತ್ತೆ, 7th ಬ್ಲಾಕಿಗೆ ಹೋಗುತ್ತೆ. ಸಂಸಾರ, ಮನೆ, ಮಠ ಬರೋದೇ ಇಲ್ಲ, ಹೀಗೆ ಅಲ್ವಾ. ಇನ್ನೇನು ಕೊನೆಗೆ ಸ್ತೋತ್ರವನ್ನು ಹೇಳಿ ಮುಗಿಸಿದ್ವಿ, ಪೂಜೆ ಆಯಿತು, ಗಂಟೆ ತೆಗೆದು ಅಷ್ಟೊತ್ತಿಗೆ ಆ ಮನಸ್ಸು ಬಂದೇ ಬಿಡುತ್ತೆ ಅಲ್ಲಿಗೆ. ಏಕೆಂದರೆ ಇನ್ನು ನಾನು ಲೌಕಿಕ ವಿಷಯದ ಕಡೆ ಹೋಗ್ಬೋದಲ್ವಾ ಅಂತ ಆಲೋಚನೆ ಮಾಡ್ತಾಳಂಥ ಮನಸ್ಸು. ಎಲ್ಲ ನಮ್ಮೆಲ್ಲ ಸಂಸಾರಿಗಳ ಹಣೆ ಬರಹ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಹೀಗೆ ಹೇಳಿದ್ರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಿದ್ದೇನೆ ಹೀಗೆ ಅಂತ. ಏಕೆಂದರೆ ಈ ಮನಸ್ಸು ಅನ್ನೋದುಂಟಲ್ಲ, ಅದೊಂದು ದೊಡ್ಡ ಮಂಗ. ನಂದಲ್ಲ ಮಾತು, ಭಗವತ್ಪಾದರು ಹೇಳ್ತಾರೆ ಶಿವಾನಂದ ಲಹರಿಯಲ್ಲಿ. ಹಾಗಾಗಿ ಆ ಮರ್ಕಟವನ್ನು ಕಟ್ಟಿ ಹಾಕೋದು ಬಹಳ ಕಷ್ಟ. ಅದಕ್ಕೋಸ್ಕರ ಇಲ್ಲಿ ಈ ಮಹಾಮರ್ಕಟ ಆಂಜನೇಯ ಹೇಳ್ತಿದ್ದಾನೆ, ಭಕ್ತಿಶ್ಚ ನಿಯತಾ ವೀರ ಭಾವೋ ನಾನ್ಯತ್ರ ಗಚ್ಚತು. ನನ್ನ ಭಾವ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗದೆ ಇಲ್ಲಿ, ಸದಾ ನಿನ್ನಲ್ಲಿಯೇ ಇರಬೇಕು. ಅಷ್ಟೇ ಅಲ್ಲ, ಯಾವದ್ರಾಮ ಕಥಾ ವೀರ ಚರಿಷ್ಯತಿ ಮಹೀತಲೆ ತಾವಚ್ಚರೀರೇ ವತ್ಸ್ಯಂತು ಪ್ರಾಣ ಮಮನ ಸಂಶಯ. ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ರಾಮನ ಚರಿತ್ರೆ, ರಾಮನ ಕಥೆ, ರಾಮನ ವಿಚಾರ, ರಾಮನ ಪ್ರವಚನ, ರಾಮನ ಉಪನ್ಯಾಸ ನಡೀತದೆಯೋ, ಪಾರಾಯಣ ನಡೀತದೆಯೋ, ಅಲ್ಲಿಯವರೆಗೆ ಈ ಆಂಜನೇಯನ ದೇಹದಲ್ಲಿ ಪ್ರಾಣ ಇರಲಿ. ಯಾವಾಗ ಇದೆಲ್ಲ ನಿಂತು ಹೋಗ್ತದೆಯೋ ಆಗ ನನ್ನ ದೇಹದಲ್ಲಿ ಪ್ರಾಣವೂ ನಿಂತು ಹೋಗಲಿ. ಏನು ಮಾತ್ರಿ, ಬದುಕುವುದಾದರೆ ರಾಮನಿಗೋಸ್ಕರ ಬದುಕು. ನಿನ್ನ ಪ್ರಾಣಧಾರಣೆ ಯಾರಿಗೋಸ್ಕರ ಕೇಳಿದರೆ ನನಗಾಗಿ ಅಲ್ಲ, ನನ್ನೊಡೆಯನ ಅಂತ ಶ್ರೀರಾಮಚಂದ್ರನಿಗಾಗಿ ಅಂತ. ಇಡೀ ರಾಮಾಯಣದಲ್ಲಿ ಇಂಥ ಮಾತನ್ನು ಹೇಳಿದವನೊಬ್ಬ ಇದ್ದರೆ ಆಂಜನೇಯ ಮಾತ್ರ. ಹಾಗಾಗಿ ತಾವಚ್ಚರೀರೇ ವತ್ಸ್ಯಂತು ಪ್ರಾಣಾಮಮನ ಸಂಶಯ. ಅಲ್ಲಿವರೆಗೂ ಸಹ ಈ ನನ್ನ ದೇಹದಲ್ಲಿ ಪ್ರಾಣ ನೆಲೆಸಿರಲಿ. ಯಾವಾಗ ಇದೆಲ್ಲವುದು ನಿಲ್ತದೆ ಜಗತ್ತಿನಲ್ಲಿ, ಆಗ ನಾನು ಬದುಕಿರೋದು ಬೇಡ ರಾಮ. ಯಾಕೆಂದರೆ ನೀನಿಲ್ಲದೆ ಇರುವಂಥ ಜಗತ್ತು ನನಗೊಂದು ಜಗತ್ತೇ ಅಲ್ಲ.
ಅದಾಗದೇ ಇಲ್ಲಿ ನಮ್ಮ ದೇಶದೊಳಗೆ. ಅದಕ್ಕೋಸ್ಕರ ಅಲ್ವ ನಾವು 500 ವರ್ಷ ಕಷ್ಟಪಟ್ಟು ರಾಮನಿಗೆ ಒಂದು ಗುಡಿಯನ್ನು ಕಟ್ಟಿದ್ದೆವು ಅಲ್ವಾ. ಹಾಗಾಗಿ ಎಷ್ಟೆಲ್ಲ ಜನ ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು. ಆದರೆ ನಾವು ಒಂದು ದೃಷ್ಟಿಯಲ್ಲಿ ಸುದೈವಿಗಳು, ನಮ್ಮ ಕಾಲಘಟ್ಟದಲ್ಲಿ ಅಂಥದ್ದೊಂದು ಆಯ್ತಲ್ಲ ಹೀಗೆ ಅಂಥೇಳಿ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಇಂತಹ ಆ ಆಂಜನೇಯನ ಒಂದೊಂದು ಕೆಲಸಕ್ಕೂ ಸಹ ರಾಮ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ಈ ಆಂಜನೇಯಗೆ ನಾನು ಏನು ಕೊಡಲಿ, ಇವನಿಗೆ ಏನನ್ನು ಕೊಟ್ಟರೆ ಇವನು ಮಾಡಿದ ಉಪಕಾರವನ್ನು ನಾನು ತೀರಿಸಬಲ್ಲೆ ಅಂತ ರಾಮನ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆ. ಅವನೇ ಹೇಳ್ತಾನೆ, ಏಕೈಕಸ್ಯೋಪಕಾರಸ್ಯ ಪ್ರಾಣಾನ್ ದಾಸ್ಯಾಮಿ ತೇ ಕಪೇ. ಆಂಜನೇಯ, ನೀನು ಮಾಡಿದಂಥ ಒಂದೊಂದು ಉಪಕಾರಕ್ಕೋಸ್ಕರ ನಾನು ಒಂದೊಂದು ಪ್ರಾಣವನ್ನು ಕೊಟ್ಟರೂ ಸಹ ನನಗಿರೋದು 5 ಪ್ರಾಣ ಕಣಪ್ಪ. ಆದರೆ ನೀನು ಆ 5 ಪ್ರಾಣಕ್ಕಿಂತ ಹೆಚ್ಚು ಉಪಕಾರ ಮಾಡಿದ್ದೆ. ರಾಮ ಪಟ್ಟಿ ಕೊಡ್ತಾನೆ, ಅದನ್ನು ನೇರ ಹೇಳೋದಿಲ್ಲ, ನಾವು ಪಟ್ಟಿ ಮಾಡಬೇಕು ಅದನ್ನು. ಹಾಗಾಗಿ ಅಷ್ಟಾದ ಮೇಲೂ ಸಹ 5 ಕೊಡ್ಬೋದು, 5 ಪಂಚಪ್ರಾಣಗಳನ್ನು ಕೊಡ್ಬೋದು. ಆದರೆ ಮಿಕ್ಕಿದ್ದಕ್ಕೆಲ್ಲ ಏನು ಕೊಡಲಿ ನಾನು ನಿನಗೆ? ನೋಡಿ, ಒಂದಲೇದು ಶೇಷಸ್ಯೋಪಕಾರಾಣಾಂ ಭವಾಮರುಣಿನೋ ವಯಂ. ಇನ್ನು ಮಿಕ್ಕಿದ್ದಕ್ಕೆ ನಾನು ಆಂಜನೇಯ, ನಾನು ನಿನಗೆ ಋಣಿಯಾಗಿದ್ದೇನೆ ಅಂತ ರಾಮ ಅವತಾರದಲ್ಲಿ ಆಂಜನೇಯನ ಹತ್ರ ಮಾತ್ರ ರಾಮ ಈ ಮಾತನ್ನು ಹೇಳಿದ್ದಾನೆ. ಈ ರಾಮ ಅವತಾರದಲ್ಲಿ ರಾಮ ಒಬ್ಬನಿಗೆ ಋಣಿ ಆದದ್ದಿದ್ರೆ, ಋಣಿ ಅಂದರೆ ಏನು ಅಂದರೆ, ಒಬ್ಬನ ಹತ್ರ ನಾವು ಸಾಲ ತೆಗೆದುಕೊಂಡಿರ್ತೇವೆ, ಆ ಸಾಲವನ್ನು ತೀರಿಸದೆ ನಾವು ಹೋಗ್ತೇವಲ್ಲ, ಅವನು ಋಣಿ. ಆವಾಗ ಅವನಿಗೆ ಅಂದರೆ ಆ ಋಣವನ್ನು ಸಾಲವನ್ನು ಇಟ್ಕೊಂಡು ಹೋಗೋನು ಅಂತ. ಹಾಗಾಗಿ ನಿನ್ನ ವಿಷಯದಲ್ಲಿ ಮಾತ್ರ ನಾನು ನಿನಗೆ ತೀರಿಸಲಿಕ್ಕೆ ಆಗದೇ ಇರುವಂತಹ ಈ ಸಾಲವನ್ನು ಇಟ್ಕೊಂಡು ಹಾಗೆ ಹೋಗ್ತಿದ್ದೇನಪ್ಪ ಅಂತ ರಾಮನೇ ಹೇಳಬೇಕಿದ್ರೆ ಅದೇನೆಲ್ಲ ಮಾಡಿರಬೇಕು ಆಂಜನೇಯ ಅಂದರೆ. ಒಂದೊಂದೇ ಪಟ್ಟಿಯನ್ನು ನೋಡೋಣ. ಏನು ಅಂದರೆ, ಒಂದು ಆ ಶತಯೋಜನ ವಿಸ್ತೀರ್ಣವಂಥ ಸಮುದ್ರವನ್ನು ದಾಟಿದ್ದು ಕ್ಷಣಕಾಲ ವಿಚಾರ ಮಾಡಿ. ಸ್ವತಃ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ದೇವತೆಗಳಿಂದಲೂ ಸಹ ಲಂಕೆಯನ್ನು ಪ್ರವೇಶ ಮಾಡುವುದು ಅಸಾಧ್ಯವಾಗಿತ್ತು. ಅಂಥ ಲಂಕೆ, ಸುತ್ತವರಿ ಸಮುದ್ರ, ಅದು ಏನು ಸುಮ್ಮನೆ ಒಂದು 10 ಕಿಲೋಮೀಟರ್ ಸಮುದ್ರ ಅಲ್ಲ, ಶತಯೋಜನ ವಿಸ್ತೀರ್ಣವಾದಂಥದ್ದು. ಅಂಥ ಲಂಕೆಗೆ ಹೋಗುವಂಥದ್ದು ಅಷ್ಟು ಕಷ್ಟವಾಗಿತ್ತು. ಅಂತಹ ಕಷ್ಟ ಸಾಧ್ಯವಾದಂತಹ ಕೆಲಸವನ್ನು ನೀನು ಮಾಡಿದೆಯಲ್ಲ, ಇದಕ್ಕೋಸ್ಕರ ನಾನು ನನ್ನ ಪ್ರಾಣ ಕೊಡ್ತೇನೆ ಅಂತಾನೆ ರಾಮ. ಅಷ್ಟೇ ಅಲ್ಲ, ಅದಾದಮೇಲೆ ಮತ್ತೆ ಪುನಃ ಅಲ್ಲಿ ಹೋದ ಮೇಲೆ ಲಂಕೆಯಲ್ಲಿ ರಾವಣನ ಸೈನ್ಯದ 4ನೇ 1 ಭಾಗವನ್ನು ಮುಗಿಸ್ದೆಯಲ್ಲ, ನಾನೇನು ನಿನಗೆ ಹೇಳಿರಲಿಲ್ಲ, ಅದಕ್ಕೋಸ್ಕರ ನನ್ನ ಇನ್ನೊಂದು ಪ್ರಾಣ ಕೊಡ್ತೇನೆ. ನೀನು ಹೋದಂತಹ ಸಂದರ್ಭದಲ್ಲಿ ನನ್ನ ಪತ್ನಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದರೆ ಬೇರೆಯವರು ನೋಡ್ಕೊಂಡು ಬರ್ತಿದ್ರು, ಆದರೆ ನೀನೇನು ಮಾಡಿದೆ? ಅವಳು ಆತ್ಮಹತ್ಯೆ ಮಾಡಿಕೊಳ್ಳದೇ ಇರುವ ಹಾಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದೆ. ಅದ್ರ ಮಾನಸಿಕವಾಗಿ ನನಗೂ ಅವಳಿಗೂ ಸಮಾಗಮನವನ್ನು ಏರ್ಪಡಿಸಿದೆಯಲ್ಲ, ಇದಕ್ಕೋಸ್ಕರ ಇನ್ನೊಂದು ಪ್ರಾಣವನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಆ ಯುದ್ಧ ಭೂಮಿಯಲ್ಲಿ ನನ್ನ ತಮ್ಮನ ಅಂತ ಲಕ್ಷ್ಮಣ ಗತಪ್ರಾಣನಾದಾಗ ಆ ಔಷಧಿ ಪರ್ವತವನ್ನು ತಂದಿಯಲ್ಲ, ಇದಕ್ಕೋಸ್ಕರ ಒಂದು ಪ್ರಾಣ ಕೊಡ್ತೇನೆ. ಎಷ್ಟಾಯ್ತು ಲೆಕ್ಕ ಹಾಕ್ಕೊಳ್ಳಿ. ಈಗ ಆ 4 ಆಯ್ತಲ್ವ. ಅದರ ಜೊತೆಗೆ ಮತ್ತೆ ಯುದ್ಧದಲ್ಲಿ ನಾವು ಗೆದ್ದ ಮೇಲೆ ರಾವಣ ಹತನಾದ, ರಾಮ ಗೆದ್ದಿದ್ದಾನೆ ಅಂತ ಮೊದಲ ಶುಭ ಸಮಾಚಾರವನ್ನು ಸೀತೆಗೆ ತಿಳಿಸಿದವನು ನೀನೇ, ಇದಕ್ಕೊಂದು ಪ್ರಾಣ ಕೊಡ್ತೇನೆ. ಅದಾದಮೇಲೆ ಕೊನೆಗೆ ಆ ಭರತನ ಪ್ರಾಣ ರಕ್ಷಣೆ ಮಾಡಿದೆಯಲ್ಲಪ್ಪ ಅಲ್ವಾ. ಮತ್ತಷ್ಟೇ ಅಲ್ಲ, ನನ್ನ ತಮ್ಮನ ಅಂತ ಲಕ್ಷ್ಮಣ ರಾವಣ ಎತ್ಕೊಂಡು ಹೋಗಬೇಕಿದ್ರೆ ಅವನಿಗೆ ಗುದ್ದಿ ನನ್ನ ತಮ್ಮನನ್ನು ಮತ್ತೆ ಪುನಃ ಶಿಬಿರಕ್ಕೆ ಕರ್ಕೊಂಡು ಬಂದು ಶುಶ್ರೂಷೆ ಮಾಡಿದೆಯಲ್ಲ, ಯಾವುದಕ್ಕೆ ಅಂತ ನಾನು ಪ್ರಾಣವನ್ನು ಕೊಡಲು, ನನ್ನ ಪ್ರಾಣ ಎಲ್ಲ ಖರ್ಚಾಗೋಯ್ತು ಆಂಜನೇಯ ಅಂತ ಸ್ವತಃ ರಾಮನೇ ಈ ಪರಿಯಾಗಿ ಹೇಳಬೇಕಿದ್ರೆ ಅವನ ಒಂದು ಸಾಮರ್ಥ್ಯ ಎಷ್ಟಿರಬೇಕು. ಕೊನೆಗೆ ಹೇಳ್ತಾನೆ, ಮದಂಗೇ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಕಪೇ. ನೀನು ಮಾಡಿದಂಥ ಎಲ್ಲ ಉಪಕಾರಗಳೆಲ್ಲ ನನ್ನ ಈ ರಾಮಾವತಾರದ ಶರೀರದಲ್ಲಿ ಇಲ್ಲಿಯೇ ಜೀರ್ಣವಾಗಿ ಹೋಗಲಿ. ಮದಂಗೇ ಜೀರ್ಣತಾಂ ಯಾತು. ಅಲ್ಲ, ಯಾರವ್ರು ಕೇಳ್ಬೋದು, ರಾಮ ಅವನಿಗೆ ಪ್ರತ್ಯುಪಕಾರ ಮಾಡ್ಬೋದಿತ್ತಲ್ಲ ಅಂತಂದರೆ ಇಲ್ಲ ಅಂತಾನೆ ರಾಮ. ನರಃ ಪ್ರತ್ಯುಪಕಾರಾಣಾಂ ಆಪತ್ ಸ್ವಾಯಾತಿ ಪಾತ್ರತಾಂ. ಒಬ್ಬ ಮನುಷ್ಯ ತನ್ನ ಸ್ನೇಹಿತನಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತಾದರೆ ಆ ಉಪಕಾರ ಮಾಡಿದವನಿಗೆ ಕಷ್ಟ ಬರಬೇಕಲ್ವ. ಅವನಿಗೆ ಕಷ್ಟ ಬಂದರೆ ಮಾತ್ರ ನಾನು ಅವಕ್ಕೆ ಪ್ರತ್ಯುಪಕಾರ ಮಾಡೋದಕ್ಕೆ ಸಾಧ್ಯ.
ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಏನು ಅಂದರೆ ನರ ಪ್ರತ್ಯುಪಕಾರಾರ್ಥಿ ವಿಪತ್ತಿಮಭಿಕಾಂಕ್ಷತಿ. ನಾವು ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಬಯಸಿದರೆ ಇಂಡೈರೆಕ್ಟ್ ಅವನಿಗೆ ಕಷ್ಟ ಬರಲಿ ಅಂತ ಹೇಳ್ದಂಗಂತೆ. ಯಾಕೆಂದರೆ ಅವನಿಗೆ ಕಷ್ಟ ಬಂದರೆ ಮಾತ್ರ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯ, ಹಾಗಿಲ್ಲದೆ ಇದ್ದರೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ನಿನಗೆ ಪ್ರತ್ಯುಪಕಾರವನ್ನು ಮಾಡುವ ಸಂದರ್ಭವೇ ಬರದೇ ಇರಲಿ ಅಂದರೆ ನಿನಗೆ ಏನು ಬರದೇ ಇರಲಿ ಅಂತ ಹೇಳ್ದಂಗಾಯ್ತು, ಕಷ್ಟ ಬರದೇ ಇರಲಪ್ಪ, ಅಷ್ಟನ್ನು ಮಾತ್ರ ಈ ರಾಮ ನಿನಗೋಸ್ಕರ ಕೇಳಬಲ್ಲ. ಹಾಗಾಗಿ ನೀನು ಮಾಡಿದಂಥ ಏನೆಲ್ಲ ಉಪಕಾರಗಳು ರಾಶಿ ರಾಶಿಯಾಗಿವೆಲ್ಲ ಅವೆಲ್ಲವೂ ಸಹ ಈ ರಾಮಾವತಾರವನ್ನು ಹೊತ್ತು ಬಂದಂಥ ಈ ಶರೀರದಲ್ಲಿಯೇ ಎಲ್ಲ ಇಲ್ಲಿಯೇ ಜೀರ್ಣವಾಗಿ ಹೋಗಿದೆ. ಒಟ್ಟಾರೆ ನಾನು ರಾಮಾವತಾರದಲ್ಲಿ ಋಣಿಯಾಗಿ ಹೋಗ್ತಾ ಇದ್ದೇನೆ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಯಾರು ಅಂದರೆ ಆಂಜನೇಯ ನೀನು, ಹೀಗೆ ಅಂತ. ಹೀಗೆ ಆ ರಾಮ ತನ್ನ ಅವತಾರವನ್ನು ಕೊನೆಯಲ್ಲಿ ಮುಗಿಸುವಾಗ ಹೇಳಿದಂಥ ಮಾತುಗಳು, ಕೊನೆಗೆ ಉಪಸಂಹಾರದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ರಾಮ ಹೇಳಿದಂಥ ಮಾತು, ಅತುಲಂ ಬಲಮೇತದ್ವೈ ವಾಲಿನೋ ರಾವಣಸ್ಯ ಚ. ಈ ವಾಲಿ ಮತ್ತು ರಾವಣ ಇಬ್ಬರೂ ಸಹ ಪರಾಕ್ರಮಿಗಳೇ. ಆದರೆ ವಾಲಿಗೆ ಹೋಲಿಸಿದರೆ ರಾವಣನ ಪರಾಕ್ರಮ ಕಡಿಮೆ, ಆದರೆ ಅವನೇನು ಸಾಮಾನ್ಯದವನಲ್ಲ. ಇಡೀ ದೇವತೆಗಳನ್ನೆಲ್ಲ ತನ್ನ ಮನೆಯ ಕಾವಲಿಗೆ ನಿಲ್ಲಿಸಿದವನು. ನಾನು ಹೇಳಿದ್ದೇನೆ, ಅವನು ಸಭಾಭವನದಲ್ಲಿ ಒಂದು ಕಡೆಗೆ ಸೂರ್ಯ, ಒಂದು ಕಡೆಗೆ ಚಂದ್ರ ಕಂಬ ಕಟ್ಟಿ ಹಾಕಿದ್ದ ಅವರನ್ನು ಅಂತ. ಅವನ ಸಾಮರ್ಥ್ಯನ ಕಡಿಮೆನ. ಹಾಗಾಗಿ ಇವರಿಬ್ಬರ ಸಾಮರ್ಥ್ಯ ಅತ್ಯಂತ ಅಸದಳವಾದಂಥದ್ದು. ಆದರೆ ರಾಮ ಹೇಳ್ತಾನೆ, ನ ತ್ವೇತಾಭ್ಯಾಂ ಹನುಮತಾ ಸಮಂ ತಿಥಿ ಮತಿರ್ಮಮ. ಆದರೆ ಇವರಿಬ್ಬರು ಪರಾಕ್ರಮವನ್ನು ಒಂದು ತಕ್ಕಡಿಯಲ್ಲಿ ಹಾಕೋದು, ಇನ್ನೊಂದು ತಕ್ಕಡಿಯಲ್ಲಿ ಆಂಜನೇಯನ ಪರಾಕ್ರಮವನ್ನು ಹಾಕೋದು. ಆದರೆ ಆಂಜನೇಯನ ಪರಾಕ್ರಮ ಹೊತ್ತಂಥ ತಕ್ಕಡಿ ಅದು ಕೆಳಕ್ಕಿರುತ್ತೆ, ಇವರಿಬ್ಬರ ತಕ್ಕಡಿ ಮೇಲಕ್ಕೆ ಬರುತ್ತೆ. ಅಂದರೆ ಅವರಿಬ್ಬರ ಸಾಮರ್ಥ್ಯ ಇಬ್ಬರದ್ದು ರಾಶಿ ಹಾಕಿದರೆ ಒಟ್ಟುಗೂಡಿಸಿದರೂ ಸಹ ಆಂಜನೇಯನ ಸಾಮರ್ಥ್ಯಕ್ಕೆ ಸಮನಲ್ಲ. ಇನ್ನು ಯಾರೀ ಅವನಿಗೆ ಪ್ರಶಸ್ತಿ ಪತ್ರ ಕೊಡಬೇಕು ಅಲ್ವಾ? ಸ್ವತಃ ಈ ಪರತತ್ವ ಅಂತ ನಾವು ಯಾವುದನ್ನು ಕರಿತೇವೋ ಆ ಪರತತ್ವವೇ ಆಂಜನೇಯನಿಗೆ ಈ ರೀತಿಯಾಗಿ ಹಿಡಿದಾದ್ಮೇಲೆ ಆಂಜನೇಯನ ಇನ್ಯಾರೂ ಹೊಗಳಬೇಕಾದುದಿಲ್ಲ. ಅದು ಹೊಗಳಿಕೆ ಅಲ್ಲ, ಅದು ಯಥಾರ್ಥ. ಅದನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ವಿರಳ ಅಷ್ಟೇನೆ. ಹೀಗೆ ಶೌರಂ ದಾಕ್ಷಂ ಬಲಂ ಧೈರ್ಯಂ ಪ್ರಾಜ್ಞತಾ ನಯಸಾಧನಂ ವಿಕ್ರಮಶ್ಚ ಪ್ರಭಾವಶ್ಚ ಹನುಮತಿ ಕೃತಾಲಯ. ಏತಸ್ಯ ಬಾಹುವೀರ್ಯೇಣ, ಇವನ ಪರಾಕ್ರಮದಿಂದಾಗಿ ನಾನು ಲಂಕೆಗೆ ಹೋಗೋದಕ್ಕಾಯಿತು, ಸೀತೆಯನ್ನು ವಾಪಸ್ ಪಡೆಯೋದಕ್ಕಾಯಿತು. ಅಷ್ಟೇ ಅಲ್ಲ, ಯುದ್ಧ ಭೂಮಿಯಲ್ಲಿ ಗತಪ್ರಾಣ ಅಂತ ಲಕ್ಷ್ಮಣನನ್ನು ನಾನು ಮತ್ತೆ ಪುನಃ ಪಡ್ಕೊಂಡು ಬಂದೆ. ಹಾಗಿಲ್ಲದೇ ಇದ್ದರೆ ಸೀತೆಯನ್ನು ಪಡೆಯೋದಕ್ಕೆ ಹೋಗಿ ನಾನು ಲಕ್ಷ್ಮಣನನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬರ್ತಿತ್ತು. ಆ ಎಲ್ಲ ಸಂದರ್ಭದಲ್ಲೂ ಸಹ ನನ್ನನ್ನು ರಕ್ಷಿಸಿದವನು ಆಂಜನೇಯ. ಹಾಗಾಗಿ ಹನುಮಾನ್ ಯದಿಮೇ ನ ಸ್ಯಾತ್ ವಾನರಾಧಿಪತೆ ಸಖ ಪ್ರವೃತ್ತಿಮಪಿ ಕೋವಯತ್ತು ಜಾನಕ್ಯಾ ಶಕ್ತಿಮಾನ್ ಭವೇತ್. ಅಕಸ್ಮಾತ್ತಾಗಿ ಆಂಜನೇಯ ಇರಲಿಲ್ಲ ಅಂತ ಆದರೆ ಜಾನಕಿಯ ಇರುವಿಕೆಯನ್ನು ಊಹಿಸಲಿಕ್ಕೂ ಸಾಧ್ಯ ಇರಲಿಲ್ಲ. ಅಂದರೆ ಆ ಶತಯೋಜನ ವಿಸ್ತೀರ್ಣವಂತಹ ಸಮುದ್ರವನ್ನು ದಾಟುವುದಷ್ಟು ಸುಲಭ ಇರಲಿಲ್ಲ. ಒಂದು ಸಣ್ಣ ಮಾತನ್ನು ಹೇಳಿಬಿಡ್ತೇನೆ. ಈ ಕಡೆ ದಡದಲ್ಲಿ ನಿಂತು ಲಂಕೆಗೆ ಯಾರ್ಯಾರು ಹೋಗ್ತೀರಿ, ಯಾರ್ಯಾರು ಹಾರ್ತೀರಿ ಅಂತ ಕೇಳಿದಾಗ ಒಬ್ಬೊಬ್ಬರು ಹೇಳ್ತಾರೆ, ಅವರು ಕಪಿಗಳೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂದರೆ, ಅಂಗದ ಹೇಳ್ತಾನೆ, ನಾನು ಹೋಗಿಬಿಡ್ತೇನೆ ಅಂದರೆ ಹೋಗೋದಕ್ಕೆ ನನಗೆ ಹಾರಿ ಹೋಗೋದಕ್ಕೆ ಶಕ್ತಿ ಉಂಟು, ಆದರೆ ವಾಪಸ್ ಬರೋದಕ್ಕಾಗೋದಿಲ್ಲ. ಇವನಲ್ಲಿ ಹೋಗೋದೇನು ಅಲ್ಲೇ ಇರೋದಕ್ಕ ಇಲ್ಲ. ಕೊನೆಗೆ ಜಾಂಬು ಅಂತ ಹೇಳ್ತಾನೆ, ನನಗೆ ವಯಸ್ಸಾಗೋಯ್ತು, ಈಗ ಮೊದಲಾದರೆ ಈ ಕೆಲಸ ನಾನು ಒಬ್ಬನೇ ಮಾಡ್ತಿದ್ದೆ ಅಂತ ಅವನು. ಆದರೆ ಈಗ ನಾನು ಹೆಚ್ಚು ಅಂದರೆ 90 ಯೋಜನ ಹಾರಬಲ್ಲೆ. ಸಮುದ್ರ ಇದ್ದದ್ದು 100 ಯೋಜನ ಅಂದರೆ ಇನ್ನೂ ಲಂಕೆಗೆ 10 ಯೋಜನ ಇರಬೇಕಿದ್ರೆ ಪಾಪ ಈ ಮುದುಕ ಸಮುದ್ರಕ್ಕೆ ಬಿದ್ದೋಗ್ತಾನೆ. ಆದರೂ ಸಹ ಈ ಮಾತನ್ನು ಹೇಳ್ತಾನೆ. ಹೀಗೆ ಒಬ್ಬೊಬ್ಬರು ಬೇರೆಯವರೆಲ್ಲ ಹೇಳ್ತಾರೆ 60 ಯೋಜನ 70 ಯೋಜನ ಅಂತೆಲ್ಲ ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆಂಜನೇಯ ಎಲ್ಲಿ ಕುಳಿತಿದ್ದ ಕೇಳಿದರೆ ಇದು ಯಾವುದಕ್ಕೂ ಕಿವಿ ಕೊಡದೆ ಒಂದು ಕಡೆಗೆ ದೂರದಲ್ಲಿ ಮರಳು ದಿಣ್ಣೆ ಮೇಲೆ ರಾಮಧ್ಯಾನದಲ್ಲಿ ತಲ್ಲೀನನಾಗಿದ್ದ. ಕೊನೆಗೆ ಆಂಜನೇಯ ನೋಡ್ತಾನೆ, ಎಲ್ಲೋದ ನಮ್ಮ ಗುಂಪಿನಲ್ಲಿ ಇವನೊಂದು ಇಲ್ವಲ್ಲ ಅಂತ ಅವನನ್ನು ಕರ್ಕೊಂಡು ಬಂದು, ಆ ಋಷಿಗಳ ಶಾಪ ಅವನಿಗೆ ತನ್ನ ಬಲದ ಅದೇನು ಮರೆವು ಆಕ್ರಮಿಸಿಬಿಟ್ಟಿತ್ತು. ಹಾಗಾಗಿ ಅವನನ್ನು ಕರ್ಕೊಂಡು ಬಂದು, ಆಂಜನೇಯ ಹೀಗೆ ವಿಚಾರ ನಡೀತಾ ಇದೆ,
ಇದಕ್ಕೆ ನೀನೇ ಸಮರ್ಥ, ನೀನೇ ಕಲಿ ಹನುಮ, ಏಳು 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 ಅಂತದಾಗ ಆ ಜಾಂಬವಂತನ ಒಂದೊಂದು ಮಾತು ಕೇಳಿದಾಗಲೂ ಸಹ ಆಂಜನೇಯನಲ್ಲಿ ಆ ನೆನಪು ಇಮ್ಮಡಿ ಆಗ್ತಾ ಬಂತು. ಅವನ ಪರಾಕ್ರಮ ಚಿಮ್ಮಿತು. ನಾನೇ ಈ ಕೆಲಸ ಮಾಡ್ತೇನೆ ಅಂತ ಎದ್ದು ನಿಂತ. ಅವನ ಎದ್ದು ನಿಂತಾಗ ಅದನ್ನು ನೋಡುವುದೇ ಮಹಾಭಾಗ್ಯ ಎನ್ನುವ ಹಾಗೆ ಬೇರೆ ಬೇರೆ ಕವಿಗಳು ವರ್ಣನೆ ಮಾಡಿದ್ದಾರೆ. ಇಂತಹ ಆಂಜನೇಯ ನಿಜವಾಗಿಯೂ ಸಹ ಹೇಗಿದ್ದ ಅಂತಂದರೆ ಅವನಿಗೆ ಬುದ್ಧಿಬಲ, ನಾನು ಹೇಳಿದಾಗಲೇ ಅಧ್ಯಾತ್ಮ ಬಲ ಮತ್ತು ದೇಹಬಲ, ಈ ಮೂರು ಬಲಗಳನ್ನಂತಹ ತ್ರಿವೇಣಿ ಸಂಗಮ ಅವನಲ್ಲಿ ಮನೆ ಮಾಡಿತ್ತು. ಇವನೊಬ್ಬ ಮಹಾಸ್ವಾಮಿ ಭಕ್ತ ಅಷ್ಟೇ ಅಲ್ಲ, ಮಹಾ ದೇಶಭಕ್ತ ಕೂಡ. ಅಸಹಾಯಕರಿಗೆ ಸಹಾಯ ಮಾಡುವವನು, ಗರ್ವಿಗಳ ಗರ್ವಮರ್ದಕ, ಒಂದೋ ಎರಡೋ ಇವನಲ್ಲಿರುವಂಥ ಗುಣಗಳು. ಯುವಕರಿಗಂತೂ ಸಹ ಈತ ಸದಾ ಮಾರ್ಗದರ್ಶಕ. ಅದರ ಜೊತೆಗೆ ಅಂದರೆ ಮಾರ್ಗದರ್ಶಕ ಹೇಗೆ ಅಂದರೆ ಅಂದೂ ಮಾರ್ಗದರ್ಶಕ, ಇಂದೂ ಮಾರ್ಗದರ್ಶಕ, ಮುಂದೂ ಮಾರ್ಗದರ್ಶಕ, ಎಂದೆಂದೂ ಸಹ. ಜೀವನದಲ್ಲಿ ಆಲಸ್ಯ ತುಂಬಿಕೊಂಡವರು ಸ್ವಲ್ಪ ಆಂಜನೇಯನ ಉಪಾಸನೆ ಮಾಡಿದರೆ ಪ್ರಾಯಶಃ ಒಂದು ಸ್ವಲ್ಪ ಮೇಲೆ ಬರಲಿಕ್ಕೆ ಅನುಕೂಲ ಆಗ್ಬೋದೇನೋ ಅಂತ ಅನಿಸುತ್ತೆ. ಆ ಪರಿಯಲ್ಲಿ ವಾಲ್ಮೀಕಿಗಳು ಮುನಿಮಿಗಳವನ ಬಗ್ಗೆ ಹೇಳ್ತಾರೆ. ಹೀಗೆ ಕೊನೆಗೆ ಒಂದು ಅವನ ಇಡೀ ವ್ಯಕ್ತಿತ್ವವನ್ನು ನೋಡಿದಾಗ ನಮಗೆ ಸಿಗುವಂಥ ಒಂದು ಸಂದೇಶ ಏನು ಅಂತಂದರೆ, ಜೀವನದಲ್ಲಿ ಅಮೂಲ್ಯವಾದಂತಹ ತತ್ವಗಳನ್ನು ಸಂಪಾದನೆ ಮಾಡು. ಹಾಗೆ ಸಂಪಾದನೆ ಮಾಡಿದ್ದನ್ನು ನೀವು ಸಂವರ್ಧಿಸಿಕೋ, ಬೆಳೆಸು. ಕೊನೆಗೆ ಯಾವುದು ಪರತತ್ವ ಅಂತಿದೆಯೋ ಆ ಪರತತ್ವಕ್ಕೆ ಅದೆಲ್ಲವನ್ನೂ ಸಹ ಸಮರ್ಪಿಸು. ಮೂರು ಸಕಾರಗಳು ಆಂಜನೇಯ ನಾವು ಕಲಿಬೇಕಾದ್ದು. ಒಂದು ಸಂಗ್ರಹ ಅಂದರೆ ಸಂಪಾದನೆ, ಇನ್ನೊಂದು ಸಂವರ್ಧನೆ, ಇನ್ನೊಂದು ಸಮರ್ಪಣೆ. ಹೀಗೆ ಹೇಳುವಂಥ ಆಂಜನೇಯ ಪ್ರಾಯಶಃ ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ಹೇಳ್ತಾನೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ರಾಮನ ಗುಡಿ ಇಲ್ಲದೆ ಇರುವಂಥ ಊರಿರ್ಬೋದು, ಆದರೆ ಹನುಮನ ಗುಡಿ ಇಲ್ಲದೆ ಇರುವಂಥ ಊರಿಲ್ಲ. ಹಾಗಾಗಿ ಊರಿಗೊಬ್ಬ ಹನುಮ ಎನ್ನುವಂಥ ಮಾತು ನಮ್ಮಲ್ಲಿ ಆಚರಣೆಗೆ ಬಂತು. ಅಷ್ಟು ಹಿನ್ನೆಲೆಯಲ್ಲಿ ಅಂಥ ಹನುಮನಿಗೆ ಊರಿಗೊಂದಲ್ಲ, ನಾವು ಎಲ್ಲರೂ ಸೇರಿ ನಮ್ಮ ನಮ್ಮ ಹೃದಯದಲ್ಲಿ ಅವನಿಗೆ ಗುಡಿಯನ್ನು ಕಟ್ಟೋಣ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ 3 ದಿನಗಳ ಮಾತನ್ನು ಆ ಆಂಜನೇಯನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಾಳೆ ದಿವಸ ರಾಮಾಯಣದ ಘಟನಾವಳಿಗಳು ಯಾವತ್ತೇನೆಲ್ಲ ಆಯಿತು ಅಂಥೇಳಿ ಕೊನೆಗೆ ನಾಳೆ ದಿವಸ ನನ್ನ ಉಪನ್ಯಾಸ ಅಂದರೆ ರಾಮಾಯಣ ಚಿಂತನೆಗೆ ಸಂಬಂಧಪಟ್ಟಂತಹ ಒಂದು ಮಂಗಳವನ್ನು ನಾಳೆ ಮಾಡ್ತಾ ಇದ್ದೇನೆ. ಗುರುಗಳ ಅನುಗ್ರಹದಿಂದ ಇಷ್ಟು ದಿವಸ ನಿರ್ವಿಘ್ನವಾಗಿ ಸಾಗಿ ಬಂತು. ರಾಮನ ಅನುಗ್ರಹ, ಆಂಜನೇಯನ ಪ್ರಸಾದ, ಶ್ರೀಗಳ ಕೃಪೆ. ಹಾಗಾಗಿ ಇಷ್ಟು ಹಿನ್ನೆಲೆಯಲ್ಲಿ ನನ್ನ ಮಾತನ್ನು ಇಲ್ಲಿಗೆ ಉಪಸಂಹರಿಸ್ತಾ ಇದ್ದೇನೆ. ನಾಳೆ 5:45 ಸೇರಿದಾಗ ಮುಂದಿನ ವಿಚಾರ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.